ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಪ್ರಸ್ತುತ ದಿನಮಾನಗಳಲ್ಲಿ ಮಕ್ಕಳಲ್ಲಿ ಸಹಜವಾಗಿ ಈ ಆತಂಕ, ಭಯ, ಗಾಬರಿ ಅನ್ನೋದು ಸೃಷ್ಟಿಯಾಗ್ತಾ ಇದೆ. ಆದರೆ ಯಾಕೆ ಅನ್ನೋದು ಮಾತ್ರ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಇನ್ನು ಶಾಲೆಗೆ ಹೋದ್ರೆ ಅಲ್ಲೂ ಒತ್ತಡ, ಇನ್ನು ಪೋಷಕರು ಮಕ್ಕಳಲ್ಲಿ ಯಾವ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ, ಜೊತೆಗೆ ಅವರ ಮನೆ ಆಗಿರಬಹುದು ಅಥವಾ ಸುತ್ತಮುತ್ತಲಿನ ಪರಿಸರ ಆಗಿರಬಹುದು, ಇದೆಲ್ಲವೂ ಕೂಡ ಮುಗ್ಧ ಮನಸ್ಸುಗಳ ಮೇಲೆ ಪರಿಣಾಮವನ್ನ ಬೀರುತ್ತೆ. ಹಾಗಾಗಿ ಎಲ್ಲಿ ಎಡುತ್ತಾ ಇದ್ದೀವಿ, ಜೊತೆಗೆ ಯಾಕೆ ಈ ಪ್ರಶ್ನೆ ಮೂಡ್ತಾ ಇದೆ, ಇದರಿಂದ ಹೊರಬರೋದು ಹೇಗೆ, ಮಕ್ಕಳು ಹೇಗೆ ಆರಾಮವಾಗಿ ಜೀವನವನ್ನು ಸಾಗಿಸೋದು, ಈ ಎಲ್ಲದರ ಕುರಿತಂತೆ ಬಹಳ ಅರ್ಥಪೂರ್ಣ ವಿಚಾರಗಳನ್ನ ಗುರುಜಿ ಇವತ್ತು ತಿಳಿಸ್ಕೊಡ್ತಾರೆ. ಶ್ರೀ ಪುರುಷೋತ್ತಮ್ ದೇಶಿಕ್ ಗುರುಜಿ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಸುಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ನಾನು ಹೇಳ್ತಾ ಇದ್ದೆ, ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಈ ಗಾಬರಿ, ಭಯ, ಆತಂಕ ಅನ್ನೋದು ಸಹಜವಾಗಿ ಮೂಡ್ತಾ ಇದೆ. ಇದಕ್ಕೆ ಕಾರಣ ಏನು ಗುರುಜಿ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಲ್ಲಿ ಗಾಬರಿ ಇದು ಮಕ್ಕಳಲ್ಲೂ ಮಾತ್ರ ಅಲ್ಲ, ದೊಡ್ಡವರಲ್ಲೂ ಇರುತ್ತೆ. ಸಡನ್ನಾಗಿ ಹೆದರು ಬಿಡೋದು, ಬೆಚ್ಚಿ ಬಿಡೋದು, ಇದು ಅವರಿಗೆ ಅನಿಸುತ್ತೆ ನನಗೆ ಯಾಕೆ ಈ ಥರ ಆಗತ್ತೆ. ಸುಮ್ಮನೆ ಹಿಂದ್ಗಡೆಯಿಂದ ಬರೋ ಕೆಲವರು ಬಂದು ತಮಾಷೆ ಟಚ್ ಆದೋ ಸಾಗೆ ಬೆಗ್ಗೋಗ್ಬಿಡ್ತಾರೆ, ಅಯ್ಯೋ ಏನಿದು ಗಾಬರಿ ಆಗಿಬಿಡ್ತಾರೆ. ಅದು ಗಂಡಸರಲ್ಲೂ ಹೌದು, ಹೆಂಗಸರಲ್ಲೂ ಹೌದು. ಯಾಕೆ ಇಷ್ಟೊಂದು ಹೆದರ್ಕೋತೀಯ ಅನ್ನೋದೇನು ನನಗೆ ಆಗಲ್ಲ ಆ ಥರ. ಸೊ ಇದು ಯಾಕೆ ಬರುತ್ತೆ, ಯಾಕದು ನಮ್ಮಲ್ಲಿ ಬರೋದಕ್ಕೆ ಕಾರಣ ಏನು, ನಾವು ಬರ್ಸ್ಕೋತೀವ ಅದು, ಈ ರೀತಿಯ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಸೊ ಅದು ಅಭ್ಯಾಸ, ಮಗು ಇದ್ದಾಗ ಅದಕ್ಕೆ ಆ ಥರ ಮಾಡಬೇಕಿತ್ತು, ಈ ಥರ ಮಾಡಬೇಕಿತ್ತು, ಅದಕ್ಕೆ ಏನೋ ಒಂದು ಕತೆ ಕಟ್ಟು ಸೈಡ್ಗೆ ಹಾಕ್ಬಿಡ್ತಾರೆ. ಅದನ್ನು ಬೆಚ್ಚು ಅಂತ ಹೆಸರಿಟ್ಬಿಡ್ತಾರೆ. ಬೆಚ್ಚು ಅದನ್ನು ಮಗು ಆಗಿದ್ದಾಗ ಡಬ್ಬ ತೊಗೊಂಡು ಅಲ್ಲಾಡಿಸ್ಬೇಕಿತ್ತು, ಆವಾಗ ಸರಿ ಹೋಗ್ಬಿಟ್ಟಿತ್ತು ಮಗು, ಆದರೆ ಮುಂದೆ ಅದೇ ಆಗ್ತಿತ್ತು. ಅದಕ್ಕೇನೋ ಒಂದು ವಿಚಾರಗಳು ಹೇಳ್ತಾ ಹೋಗ್ತಾರೆ. ಅದು ಅಷ್ಟು ಸುಲಭದ ವಿಚಾರ ಅಲ್ಲ. ಗಾಬರಿ ಮಗು ಆಗಬಾರ್ದು. ಎಷ್ಟೋ ತಂದೆ ತಾಯಿಗಳಿಗೆ ಈ ಪ್ರಶ್ನೆ ಇದೆ. ಓದ್ತೀಯ ಕರೆಕ್ಟಾಗಿ, ಟ್ಯೂಷನ್ಗೂ ಹೋಗ್ತೀಯಾ, ಚೆನ್ನಾಗಿ ಮಾರ್ಕ್ಸ್ ತಗೋತೀಯಾ, ಯಾಕೆ ಗಾಬರಿ ಆಗ್ತೀಯಾ, ನೀನು ನಿಧಾನಕ್ಕೆ ಬರೀ, ತಾಳ್ಮೆಯಿಂದ ಇರು ಅಂತ ಹೇಳ್ಕೊಡ್ತಾರೆ. ಆ ಮಗುಗೆ ತುಂಬ ಹಿಂಸೆ ಆಗತ್ತೆ. ನಾನು ಏನು ಅಂತ ನನಗೆ ಗೊತ್ತೇ ಇಲ್ಲ, ನನಗೆ ಯಾಕೆ ಹಿಂಗೆ ಆಗುತ್ತೆ ಅಂತ ಗೊತ್ತಿಲ್ಲ, ಇವ್ರು ನೋಡಿದ್ರೆ ಹಿಂಗೆ ಹೇಳ್ತಾರೆ, ನಾನು ಏನಾಗಿದ್ದೀನಿ. ಸೊ ಈ ಪ್ರಶ್ನೆ ಯಕ್ಷ ಪ್ರಶ್ನೆಯಾಗಿ ನಮ್ಮನ್ನು, ಇದಕ್ಕೆ ಯಕ್ಷಿಣೀ ದೇವತೆ ಅಂತ ಹೇಳ್ತಾರೆ. ಯಕ್ಷಿಣೀ ದೇವತೆ ಅಂದರೆ ಇದು ವೃಕ್ಷ, ಹರಳಿ ವೃಕ್ಷದಲ್ಲಿ ವಾಸ ಮಾಡ್ತಕ್ಕಂತಹ ದೇವತೆ. ಇದಕ್ಕೆ ಮುಖ ಇಲ್ಲ. ಕೆಲವರು ಇನ್ನೇನು ನಿದ್ದೆ ಬರ್ತಾ ಇದೆ ಅಂದ ತಕ್ಷಣ ಬೆಚ್ಚಿಬಿಡ್ತಾರೆ. ಯಾಕೆ ಬೆಚ್ಚಿದೆ ಅಂದರೆ, ಇಲ್ಲ ಯಾರೋ ಓಡಿಸ್ಕೊಂಡ್ಬಂದಂಗಾಯಿತು, ಅಥವಾ ನಾನೇ ಬಿದ್ದೋಗೋದು ಹಂಗಾಯಿತು, ಏನೋ ಒಂದು ಹೇಳಿಬಿಟ್ಟು ಸುಧಾರಿಸ್ಕೊಂಡು ಎತ್ಕೊಂಡು ನೀರಿಗಿಟ್ಕೊಂಡು ಮತ್ತೆ ಮಲ್ಕೋತಾರೆ. ಈ ಒಂದು ಅಭ್ಯಾಸ ತುಂಬ ಕಷ್ಟವಾಗಿ ಕಾಡಿಸುತ್ತೆ ಅವರಿಗೆ. ಯಾಕೆ ನನಗೆ ಈ ಥರ ಆಗತ್ತೆ. ಈ ಯಕ್ಷಿಣಿ ಅನ್ನೋ ದೇವತೆ ಯಾಕೆ ಎಲ್ಲರಿಗೂ ಇರಬೇಕಿತ್ತು, ಕೆಲವರಿಗಷ್ಟೇ ಯಾಕೆ ಬರುತ್ತದು ಪ್ರಶ್ನೆ ಆಗತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮನಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ ಈ ಒಂದು ವಿಚಾರ ಹೇಳ್ಬಿಟ್ಟು ಮುಂದಕ್ಕೆ ಹೋಗೋಣ. ಕೆಲವು ತಂದೆ ತಾಯಿಗಳು ನಾವು ತುಂಬ ಕಷ್ಟಪಟ್ಟಿದ್ದೀವಿ, ಮಕ್ಕಳಿಗೆ ಸುಖವಾಗಿ ಬೆಳೆಸಬೇಕು, ಓದಿಸ್ಬೇಕು ಅಂತ ತುಂಬ ಆಸೆ ಇಟ್ಕೊಂಡಿರ್ತಾರೆ. ಇದೆಲ್ಲರಿಗೂ ಸಹಜವಾದ ಪ್ರಕ್ರಿಯೆ ಇರ್ತಕ್ಕಂಥದ್ದು. ಆದರೆ ಆ ಮಕ್ಕಳು ಆ ಸುಖ ಅನುಭವಿಸೋಕೆ ಮಕ್ಕಳೇ ರೆಡಿ ಇರಲ್ಲ. ಬಟ್ಟೆ ಚೆನ್ನಾಗಿರೋದು ಹಾಕೋ, ಯಾವುದೋ ಅಂದ್ಕೊಡಮ್ಮ, ಸೊ ರಿಜೆಕ್ಟ್ ಮಾಡ್ತಾರೆ ಅವರು. ಯಾಕೆ ನಿನಗೆ, ಏನಕ್ಕೆ ಚೆನ್ನಾಗಿರೋ ಬಟ್ಟೆ ಹಾಕೋ, ಯಾಕೆ ಬೇಡ ಅಂತ್ಯಾ, ಚೆನ್ನಾಗಿರೋ ತಿನ್ನೋ, ನಂಗೆ ಬೇಡ ಅದು. ಮಕ್ಕಳು ಚೆನ್ನಾಗಿರಲಿ ಅಂತ ನಾನು ಇಷ್ಟು ಕಷ್ಟಪಟ್ಟು ಮಾಡಿದ್ರೆ ಬೇಡ ಅಂತಾರೆ. ಊಟ ಆ ಥರನೇ, ಬಟ್ಟೆನೂ ಆ ಥರನೇ, ಅನುಭವಿಸೋದು ಕೂಡ ಆ ಥರನೇ. ಕೆಲವು ಮಕ್ಕಳು ಡಿಫ್ರೆಂಟಾಗಿರ್ತಾರೆ, ನನಗಿದೇ ಬೇಕು, ನನಗೆ ಇದನ್ನೇ ಮಾಡಿಕೊಡು, ಈ ಥರ ಇರ್ತಾರೆ. ಸೊ ಇದು ಯಾಕೆ ಈ ಥರ ಇದೆ, ಇದು ಯಾಕೆ ಈ ಥರ ಇದೆ. ನಮ್ಮಲ್ಲಿ ಬಡತನ ಇದ್ದಂಥ ವಿಚಾರದಲ್ಲೂ ಕೂಡ ಮಕ್ಕಳಿಗೆ ಶ್ರೀಮಂತಿಕೆ ಇರಬೇಕು ಅಂತ ಬಯಸ್ತಕ್ಕಂಥ ತಂತ್ರಗಳಿರ್ತಾರೆ. ಆದರೆ ಈ ವ್ಯತ್ಯಾಸಗಳು ಏನಕ್ಕೆ ಬರುತ್ತೆ ಅಂತಕ್ಕಂಥದ್ದು ಇವತ್ತು ನಾವು ತಿಳ್ಕೊಳ್ಬೇಕಾದಂಥ ವಿಚಾರ ಆಗಿದೆ. ಇದಕ್ಕೆ ಕಾರಣ ಒಂದು ದೊಡ್ಡ, ನಮಗೆ ಕಾಣದೇ ಇರತಕ್ಕಂಥ ಒಂದು ರೋಗ. ಏನದು? ಸುಖ ಅನ್ನೋದನ್ನು ಪದನ ತಂದೆ ತಾಯಿ ಮಕ್ಕಳಿಗೆ ಹೇಳ್ಕೊಳ್ಬಾರ್ದು. ಸುಖ ಅನ್ನೋದು ಇದೆಯಲ್ಲ ಪದ, ಇದು ತಂದೆ ತಾಯಿಗಳು ಮಕ್ಕಳಿಗೆ ಹೇಳ್ಕೊಡ್ಬಾರ್ದು.
ಅವರೇ ಮಾತಾಡ್ಕೋತಾರೆ, ನೀನು ಕೊಟ್ಕೊಂಡು ನನಗೆ ಸುಖನೇ ಸಿಕ್ಕಿಲ್ಲ. ಸೊ ಗಂಡ ಹೆಂಡತಿಗೂ ಹೌದು, ಹೆಂಡತಿ ಗಂಡನಿಗೂ ಹೌದು. ಹೌದಾ? ಈ ರೀತಿಯಾಗಿರ್ತಕ್ಕಂತಹ ಲೆಕ್ಕಾಚಾರಕ್ಕೆ ಅವ್ರು ಹಾಗೇ ಬಡ್ದಾಡ್ಕೋತಿರ್ತಾರೆ. ಮಕ್ಕಳು ಅದನ್ನು ಗಮನಿಸ್ತಾರೆ. ಮತ್ತೆ ಮಕ್ಕಳಿಗೆ ಇಬ್ಬರು ಸೇರಿ ಹೇಳ್ತಾರೆ, ನೀನು ಸುಖವಾಗಿರಬೇಕು, ನಿನಗೇನು ಬೇಕು ಹೇಳು, ನಾವು ಸುಖವಾಗಿರೋದಕ್ಕೆ ಇಟ್ಕೊತೀವಿ. ಸೊ ಅವ್ರು ಅನುಭವಿಸೋಕ್ಕಾಗಿಲ್ಲ, ಅದ್ರ ಸತ್ಯ ಏನು ಅಂತ ಗೊತ್ತಿಲ್ಲ. ಸುಖದ ಮೂಲಾರ್ಥ ಏನು ಅಂತ ಕೇಳಿದ್ರೆ ಏನಿರ್ಬೋದಮ್ಮ? ಸುಖದ ಮೂಲಾರ್ಥ ಏನು ಅಂತ ಕೇಳಿದ್ರೆ ಅನಾರೋಗ್ಯ. ಯಾಕೆ ಅನಾರೋಗ್ಯ ಸುಖ ಕೇಳಿದಾಗ ಅಂದರೆ ಹುಡ್ಕೊಂಡು ಹೋಗ್ತಾರೆ. ಇದು ಮಾಡಿದ್ರೆ ಸುಖ ಸಿಗುತ್ತಾ ನನಗೆ, ಆ ಕೆಲಸ ಮಾಡಿದ್ರೆ ಸುಖ ಸಿಗುತ್ತಾ, ಬಿಸ್ನೆಸ್ ಮಾಡಿದ್ರೆ ಕೆಲಸ ಸಿಗುತ್ತಾ, ಕೆಲಸಕ್ಕೆ ಸೇರಿಕೊಂಡ್ರೆ ಸುಖ ಸಿಗುತ್ತಾ. ಸೊ ಅವರದೇ ಒಂದು ಚಾತುರತೆಯಾದ ಅಭ್ಯಾಸಗಳು ಅವ್ರ ಮುಂದೆ ಬುದ್ಧಿ ಓಡಿಸಿ. ಸೊ ಇದರಿಂದ ಅವರು ಹುಡುಕ್ತಾ ಹೋಗ್ತಾರೆ. ಅವ್ರಿಗೆ ನಿಜಕ್ಕೂ ಸುಖ ಸಿಕ್ಕಲ್ಲ, ತುಂಬ ಭ್ರಮೆ ಜಾಸ್ತಿ ಆಗತ್ತೆ. ಯಾಕೆಂದ್ರೆ ಅದು ಸಿಗುವಂಥ ವಸ್ತು ಅಲ್ಲ. ನಮಗೆ ನಿಜವಾಗ್ಲೂ ಬೇಕಾಗಿರೋದು ಯಾವುದು ಅಂದರೆ ಆರೋಗ್ಯ ಅಂತಕ್ಕಂಥದ್ದಿದ್ದಾಗ ಇವರು ಹುಡುಕೊಂಡೋಗೋ ಅಭ್ಯಾಸ ಬೇಕಾಗಿಲ್ಲ. ಮನುಷ್ಯನ ಪೂರ್ತಿ ಕೆಡಿಸ್ತಾ ಇರೋದು ಯಾವುದು ಅಂದರೆ ಸುಖವನ್ನು ಯಾರು ಬಯಸ್ತಾ ಹೋಗ್ತಾರೋ ಅಥವಾ ಇನ್ನೊಬ್ರಿಗೆ ಸುಖ ಬೇಕು, ಸುಖವಾಗಿರಲಿ ಅಂತ ಅನ್ಕೋತಾರೋ ಅವ್ರ ಜೀವನ ಪರ್ಯಂತ ಗಾಬರಿಯಾಗೇ ಬದುಕ್ತಾರೆ. ಭಯ, ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೀತೀನಿ ಅಂತ ಗೊತ್ತು, ಆದರೂ ಜೋಪಾನ, ಗಾಬರಿ ಮಾಡ್ಕೋಬೇಡ, ಇವರೇ ಹೇಳ್ಕೊಡ್ತಾರೆ ಗಾಬರಿ ಮಾಡ್ಕೋಬೇಡ ಅಂತ. ಸೊ ಈ ರೀತಿಯಾಗಿರ್ತಕ್ಕಂಥದ್ದು ನಮಗೆ ನಿಜಕ್ಕೂ ಬೇಕಾಗಿರೋದು ನೆಮ್ಮದಿ ಅಂತಕ್ಕಂತಹ ಒಂದು ವಿಷಯವನ್ನು ಗಂಡ ಹೆಂಡತಿನೂ ಈ ಪದ ಬಳಸಬೇಕು, ಮಗುಗೂ ಈ ಪದ ಹೇಳಬೇಕು. ಹೌದಾ? ನೆಮ್ಮದಿಗೆ ಏನು ಹೇಳುತ್ತೆ ಅರ್ಥ? ಆರೋಗ್ಯವನ್ನು ಕೊಡುತ್ತೆ. ಸುಖ ಏನು ಕೊಡುತ್ತೆ? ಅನಾರೋಗ್ಯವನ್ನು ಕೊಡುತ್ತೆ. ಯಾಕೆ ಅಂದರೆ ಇವತ್ತು ನಾವು ಎಲ್ಲ ಮಕ್ಕಳಿಗೆಲ್ಲ ದೊಡ್ಡವರು ಚಿಕ್ಕವರಿಗೆಲ್ಲ ದೊಡ್ಡವರು ಚಿಕ್ಕವ್ರಿಗೆ ಹೇಳ್ಕೊಡೋದು ಏನಪ್ಪ ಅಂದರೆ ನಿನ್ನ ಸುಖಕ್ಕೋಸ್ಕರವಾಗಿ ನೀನು ಸುಖವಾಗಿರಲಿ ಅಂತಲೇ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಓದಿಸ್ದೆ. ಹೌದಲ್ಲಮ್ಮ? ನೀನು ಸುಖವಾಗಿರಲಿ ಅಂತಲೇ ನಿನಗೆ ಮದುವೆ ಮಾಡಿದೆ, ನಿನಗೋಸ್ಕರನೇ ಮನೆ ಕಟ್ಟಿದೆ, ಎಲ್ಲ ಹಿಂಗೆ ಸುಖಕ್ಕೋಸ್ಕರನೇ. ಅವರಿಗೆ ಸುಖದ ಅರ್ಥ ಗೊತ್ತಿಲ್ಲ. ಅಂದರೆ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರನ ಮಕ್ಕಳ ಮೇಲೆ ಹಾಕಿ ನಾವು ಗಾಬರಿ, ಮಕ್ಕಳು ಗಾಬರಿ. ಈ ಗಾಬರಿ ಅನ್ನೋ ಒಂದು ಪದಕ್ಕೆ ಇದು ಬೇಕಾ ಅದು ಬೇಕಾ ಅಂತಕ್ಕಂತಹ ಒಂದು ವ್ಯತ್ಯಾಸಕ್ಕೆ ನಮಗೊಂದು ಎನರ್ಜಿ ಬೇಕು ದೇಹಕ್ಕೆ. ಯಾವುದು ಅಂದರೆ ಇನ್ಸುಲಿನ್. ಡಾಕ್ಟರ್ ಲೈನಲ್ಲಿ ಇನ್ಸುಲಿನ್ ಕಮ್ಮಿ ಇದೆ ನಿಮಗೆ ಅಂತ ಹೇಳ್ತಾರೆ. ಈಗ ಮಕ್ಕಳಿಗೆ ಇನ್ಸುಲಿನ್ ಕಡಿಮೆ ಇದೆ ಅಲ್ಲ, ಅಪ್ಪ ಅಮ್ಮನಿಗೆ ಕಡಿಮೆ ಇದೆ, ಮಗುಗಲ್ಲಿ ಬಂದಿದೆ. ಅಪ್ಪ ಅಮ್ಮನಿಗೆ ಇನ್ಸುಲಿನ್ ಕೊರತೆ, ಮಗು ಹುಟ್ಟುವಾಗಲೇ ಗೊತ್ತಿಲ್ಲ, ಮಗು ಮಾಡ್ಕೊಳ್ಳುವಾಗ ಗೊತ್ತಿಲ್ಲ. ಈ ಇನ್ಸುಲಿನ್ ಬರ್ತಕ್ಕಂತಹ ವಿಚಾರ ಯಾವುದಕ್ಕೆ ವ್ಯತ್ಯಾಸ ಬರ್ತಾ ಇದೆ ಅಂದರೆ ಊಟ ನಿದ್ದೆಯ ಎರಡರ ಮಧ್ಯದಲ್ಲಿ ಸಿಗತಕ್ಕಂಥ ಕೊರತೆನೇ ಇನ್ಸುಲಿನ್. ಅಂದರೆ ಊಟಕ್ಕೂ ಮತ್ತು ನಿದ್ದೆಗೂ ಇವೆರಡಕ್ಕೂ ನಾವು ಯಾವುದೇ ಕಾರಣಕ್ಕೂ ಪ್ರಾಧಾನ್ಯತೆ ಕೊಡದೇ ಇರತಕ್ಕಂತಹ ಒಂದು ಹಿನ್ನಡೆಗೆ ಮನುಷ್ಯನಿಗೆ ಸುಸ್ತು, ಶಕ್ತಿ ಇಲ್ಲ, ನನ್ನ ಕೈಲಿ ಆಗಲ್ಲ, ನಾನು ಇರೋದೇ ಇಷ್ಟು, ನಾನು ಇರೋದೇ ಹಿಂಗೆ. ಮಗುನೂ ಯೋಚನೆ ಮಾಡುತ್ತೆ, ತಂದೆ ತಾಯಿನೂ ಯೋಚನೆ ಮಾಡ್ತಾರೆ. ಖಂಡಿತ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ, ಮಾತನಾಡಿಸ್ಬಿಡೋಣ. ನಮಸ್ಕಾರ ಸುನಂದ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ರತ್ನ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ರತ್ನ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ, ಗುರುಗಳಿದ್ದಾರೆ, ಮಾತನಾಡಿ. ಹೇಳ್ಬೇಕಾಗಿತ್ತು. ನಮಸ್ಕಾರ ಸ್ವಾಮಿ. ನಾರಾಯಣ. ಹೇಳಿಮ್ಮ, ನಕ್ಷತ್ರ ಹೇಳಿ. ಪುಷ್ಯ ನಕ್ಷತ್ರ ಸ್ವಾಮಿ. ಪುಷ್ಯ ಮಗಳ ಬಗ್ಗೆ ಕೇಳಿ. ಪುಷ್ಯ ನಕ್ಷತ್ರ ಮಗಳ ಬಗ್ಗೆ. ಎಷ್ಟು ವಯಸ್ಸು ಮಗಳಿಗೆ? ಮಗಳಿಗೆ 23 ನಡೀತಾ ಇದೆ. ಓದ್ತಾ ಇದ್ದಾಳಾ? ಇಲ್ಲ, ಮದುವೆ ಸೆಟ್ ಆಗಿದೆ ಸ್ವಾಮಿ. ಓಕೆ, ಈಗೇನು ಆಗಬೇಕಿತ್ತು? ಮದುವೆ ಸೆಟ್ ಆಗಿದೆ 23-24ಕ್ಕೆ. ಯಾವ 23-24? ಈ ತಿಂಗಳೇ ಸ್ವಾಮಿ. ಓಕೆ. ಗಂಡಿನ ತಾಯಿಯರ ಅಪ್ಪ ತೀರೋಗಿದ್ದಾರೆ. ಯಾವಾಗ? ಇವತ್ತು ನೈಟು. ಹಾಂ. ನಿಮ್ಮ ಹುಡುಗಿಗೆ ಮಾವನ ಆಗೋರು ತೀರ್ಕೊಂಡಿದ್ದಾರೆ? ಅಲ್ಲ, ನಮ್ಮ ಹುಡುಗಿ ಮಾವ ಅಲ್ಲ, ಗಂಡಿನ ನಾವು ಮದುವೆ ಮಾಡ್ತೀವಲ್ಲ ಸ್ವಾಮಿ, ಗಂಡಿನ ತಾಯಿಯರ ಅಪ್ಪ. ಹಾಂ. ಸರಿ. ಸೊ ತಾಯಿಯ ತಂದೆ? ತಾಯಿಯರ ತಂದೆ ಸ್ವಾಮಿ. ಓಕೆ. ಏನಾಗಿತ್ತು? ವಯಸ್ಸಾಗಿತ್ತಾ? ವಯಸ್ಸಾಗಿತ್ತು ಸ್ವಾಮಿ, ಅಲ್ಲೇ 85 ಮೇಲಾಗಿತ್ತು. ಸೊ ಅವ್ರ ಮನೇಲೇ ಇದ್ರಾ, ಬೇರೆ ಕಡೆ ಇದ್ರಾ ಅವರು ಸತ್ತವರು? ಹಾಸ್ಪಿಟ್ಲಲ್ಲಿ ತೀರೋಗಿರೋದು. ಅಲ್ಲ, ಇವ್ರ ವಾಸ ಎಲ್ಲಿದ್ದವರು? ಇವರು ನಿಮ್ಮ ಬೀಗರು ಏನು ಕೊಡ್ತಾ ಇದ್ರಲ್ಲ ಆ ಮನೇಲೇ ಇದ್ರಾ, ಬೇರೆ ಕಡೆ ಇದ್ರಾ?
ಬೇರೆ ಮನೇಲಿದ್ದಾರೆ ಸ್ವಾಮಿ. ಓಕೆ ಓಕೆ ಓಕೆ. ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ. ಅದೇ ಇವಾಗ ಇನ್ನೊಂದು ವಾರ ಇದೆ ಮದುವೆ ಕರೆಕ್ಟಾಗಿ. ಹಾಂ, ಅದೇ ಸೂತ್ಕ ಅಂತ ಹೇಳ್ತಾರಲ್ಲ, ಅದಕ್ಕೆ ನಿಮ್ಮ ಹತ್ರ ಕೇಳೋಣ ಅಂತ ಮಾಡಿದ್ವಿ ಸ್ವಾಮಿ. ಈಗ ನೀವೇನು ಯೋಚನೆ ಮಾಡಿದ್ದೀರಾ ಇದ್ರ ಬಗ್ಗೆ? ನಾವು ಏನು ಕಾರ್ಡ್ ಎಲ್ಲ ಇನ್ವಿಟೇಷನ್ ಎಲ್ಲ ಹಂಚೆ ಆಗಿದೆ. ಓಕೆ ಇರಲಿ. ಈಗ ಏನು ತೀರ್ಮಾನ ಮಾಡಬೇಕು ಅಂತ ಹೇಳಿ, ಆಮೇಲೆ ಹೇಳ್ತೀನಿ ನಾನು. ನಿಮ್ಮ ಮನಸ್ಸಲ್ಲಿ ಏನು ಬಂದಿದೆ ಈಗ ತೀರ್ಮಾನ? ನೀವೇ ಹೇಳ್ಬೇಕು ಸ್ವಾಮಿ. ಅಲ್ಲಪ್ಪ, ಮಾಡೋದು ಅಂತಾನ ನಿಲ್ಲಿಸೋದು ಅಂತಾನ ಏನು ಡಿಸೈಡ್ ಮಾಡಿದ್ದೀರಾ, ಅಥವಾ ಇನ್ನೂ ಅನುಮಾನವಾಗಿದ್ದೀರಾ ಅಂತ? ಇಲ್ಲ ನಿಲ್ಸೋದ್ರ ಬಗ್ಗೆ ಏನಿಲ್ಲ. ಅದಕ್ಕೆ ನಿಮ್ಮನ್ನ ಮತ್ತೆ. ಸರಿ, ನಿಮ್ಮ ಹುಡುಗನಿಗೆ ಮದುವೆಯಾಗೋ ಹುಡುಗಂದು ನಕ್ಷತ್ರ ಗೊತ್ತಾ? ಗೊತ್ತು ಸ್ವಾಮಿ. ಏನು ಹೇಳಿ? ಆಶ್ಲೇಷ ನಕ್ಷತ್ರ, ಕಟಕ ರಾಶಿ. ಅವನು ಅವ್ರ ಮನೆಗೆ ಎಷ್ಟನೇ ಅವನು? ಮೊದಲನೇ ಮಗ. ನಿಮ್ಮ ಮನೆಗೆ ನಿಮ್ಮ ಮಗಳು? ಮೊದಲ ದೊಡ್ಡ ಮಗಳೇ ಸ್ವಾಮಿ. ಇದು ಹೆಂಗೆ ಕತೆ ಇದು? ಏನು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಇದು? ಎರಡೂ ಸ್ವಾಮಿ. ಎರಡೂ ಅಲ್ಲ, ಪರ್ಫೆಕ್ಟ್ ಯಾವ್ದು ಹೇಳಿ? ಲವ್ ಮ್ಯಾರೇಜ್ ಸ್ವಾಮಿ. ಅಷ್ಟು ಹೇಳಿ. ಯಾಕೆ ಅಂದರೆ ನೀವೀಗ ಕೇಳಂಗೂ ಇಲ್ಲ. ಒಂದು ಎರಡನೇದಾಗಿ ಒಂದು ಅಪಶಕನ, ಒಂದು ಶುಭ ಕಾರ್ಯ ನಡಿಬೇಕಾದ್ರೆ ಒಂದು ಅಪಶಕನ ಆದಾಗ ಅದು ಜೋಪಾನ. ಯಾಕೆ ಅಂದರೆ ಆ ಜೋಪಾನ ಇವಾಗ ವರ್ಕೌಟ್ ಆಗೋಲ್ಲ. ಕಾರಣ ಹುಡುಗ ಹುಡುಗಿ ಡಿಸೈಡ್ ಮಾಡಾಯಿತು ನಾವು ಮದುವೆ ಮಾಡ್ಕೊಳ್ಳೋದೆ ಅಂತ. ಯಾರು ಸಾಯಲಿ, ಏನಾರು ಆಗಲಿ, ಪ್ರಪಂಚ ಈ ಕಡೆದು ಆ ಕಡೆ ಆಗಲಿ, ಭೂಕಂಪದ ಮಳೆ ಸುರೀಲಿ, ನಾವು ಮದುವೆ ಆಗೋದೆ. ಮದುವೆ ಆಗೋವರೆಗೂ ಯಾರಿಗೂ ಕಣ್ ಕಾಣಿಸಲ್ಲಮ್ಮ, ಸಹಜ ಇದು. ಯಾರಾದರೂ ಅಷ್ಟೇ ಅಲ್ವಾ? ಆಗ್ಬಿಡೋದು, ಏನಾರು ಆಗಲಿ ಬಿಡ್ರಿ, 10 ನಿಮಿಷ ಸತ್ತೋಗ್ಬಿಡಲಿ ಅಲ್ಲ, ನಮಗೇನಾಗಬೇಕು, ಕೊನೆಗೆ ನಾವೇ ಇರೋದು ಬೇಡ, ಮದುವೆ ಅಂತೂ ಮಾಡ್ಕೊಂಬೋಣ ಅಂದರೆ ಈ ರೇಂಜಿಗೆ ತೊಗೊಂಡೋಗುತ್ತೆ ಅದು. ಇದಕ್ಕೆ ಕಾರಣ ಆಶ್ಲೇಷ ನಕ್ಷತ್ರ ಮತ್ತು ಪುಷ್ಯ ನಕ್ಷತ್ರ ಇವೆರಡಕ್ಕೂ ಲೇಸನ್ಸೇ ಇಲ್ಲ. ಯಾವುದಕ್ಕೆ? ಆರೋಗ್ಯ, ದಾಂಪತ್ಯದ ಕ್ವಾಲಿಟಿ ಯಾವ ಕಾರಣಕ್ಕೂ ಸಿಗಲ್ಲ. ಈಗ ಇದಕ್ಕೆಲ್ಲ ನಡೆಯೋದೇನು ದೊಡ್ಡ ವಿಷಯ ಏನಲ್ಲ. ಅದಕ್ಕೆ ಏನಪ್ಪ ಅಂದರೆ ಚಪ್ರ ಹಾಕಿ ಮದುವೆ ಮಾಡ್ತಕ್ಕಂಥದ್ದು ಅಷ್ಟು ಸೂಕ್ತವಾದದ್ದು ಅಲ್ಲ. ಅಮ್ಮ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸ್ವಾಮಿ. ನಿಮ್ಮ ಮನೆ ದೇವರು ಯಾವುದು? ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ. ಅವ್ರ ಮನೆ ದೇವರು ಯಾವುದು? ಅವ್ರ ಮನೆ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ. ಯಾಕೆ ಅಂದರೆ ನೀವು ಜನಗಳಿಗೋಸ್ಕರ ಮಾಡ್ತಕ್ಕಂಥದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಗಂಡು ಹೆಣ್ಣು ಚೆನ್ನಾಗಿರಬೇಕು ಮುಂದೆ ಅಂತಕ್ಕಂಥ ವಿಷಯಕ್ಕೆ ಬಂದರೆ, ಪುಷ್ಯ ನಕ್ಷತ್ರ ನಿಮ್ಮ ಯಜಮಾನರ ಮನೆ ವಿಷಯಕ್ಕೆ ತೊಗೊಂಡ್ರೆ, ನಿಮ್ಮ ತಂದೆಯ ಮನೆ ವಿಷಯಕ್ಕೆ ತೊಗೊಂಡ್ರೆ, ನೀವೆಲ್ಲ ದೊಡ್ಡವ್ರಿಗೆಲ್ಲ ಟಾಟಾ ಮಾಡಿಬಿಟ್ಟಿದ್ದೀರಾ, ರೋಡಲ್ಲಿ ನಿಲ್ಲಿಸ್ಬಿಟ್ಟಿದ್ದೀರಾ, ಯಾರಿಗೂ ಊಟ ಹಾಕೋ ಅಭ್ಯಾಸ ನಿಮ್ಮಲ್ಲಿಬ್ಬರಲ್ಲೂ ಇಲ್ಲ, ನಿಮ್ಮ ಗಂಡನ ಮನೆಯಲ್ಲೂ ಇಲ್ಲ, ನಿಮ್ಮ ಯಜಮಾನರ ಮನೆಯಲ್ಲೂ ಇಲ್ಲ. ಹೌದಾ? ಎಡೆ ಹಾಕತ್ತಾನೆ ನೀವು ಹಾಕ್ತೀರಾ ಇಲ್ವಾ? ನೋಡಿ ಹಿಂಗೇನೆ ಈ ಎಡೆ ಹಾಕೋರು ಹಣೆ ಬರಲ್ಲ. ಹಿಂಗೆ ಚೌಲ್ಟ್ರಿ ಹತ್ರಕ್ಕೆ ಹೋದ್ರೂ ವಾಪಸ್ ಬರಬೇಕು ಅನಿಸುತ್ತೆ, ಇಲ್ಲ ಯಾರಿಗೂ ಆಕ್ಸಿಡೆಂಟ್ ಆಗುತ್ತೆ, ಇಲ್ಲ ಯಾವುದೋ ಫೋನ್ ಬರುತ್ತೆ, ಇಲ್ಲ ಚೌಲ್ಟ್ರಿಲಿ ಗಲಾಟೆ ಆಗುತ್ತೆ. ಈ ಕರ್ಮಗಳು ಯಾಕೆ ನಡೆಯುತ್ತೆ ಅನ್ನೋದೇ ನಮ್ಮ ಜನಕ್ಕೆ ಇನ್ನೂ ಅರ್ಥನೇ ಆಗಿಲ್ಲ. ಮದುವೆ ಮಾಡಿಸೋ ಪುರೋಹಿತರಿಗಂತೂ ಗೊತ್ತೇ ಇಲ್ಲ. ಇದು ಹೆಸರು ಬಲ ನೋಡು, ಚೌಲ್ಟ್ರಿ ಫಿಕ್ಸ್ ಮಾಡು, ಮದುವೆ ಮಾಡು. ಈಗ ನೀವು ಮಾಡಬೇಕಾಗಿರೋದು ವಿಚಾರ ಇಷ್ಟೇ. ಯಾವುದಾದ್ರು ಪುಣ್ಯಕ್ಷೇತ್ರದಲ್ಲಿ ಹೋಗಿ ಹುಡುಗ ಹುಡುಗಿ ಇಬ್ಬರೂ ಒಂದು ರೀತಿಯಲ್ಲಿ ಒಂದು ಅರಿಶಿನ ದಾರ ಹಾಕ್ಕೊಂಡು ಬಂದುಬಿಟ್ರೆ ಆ ಸನ್ನಿಧಿಯ ಒಂದು ಶಕ್ತಿಯಿಂದ ಇವ್ರಿಗೊಂದು ರಿಪೇರಿ ಆಗಬಹುದು. ಅದು ನಿಮ್ಮ ತೀರ್ಮಾನ, ನಾನು ಮಾಡಿ ಅಂತ ಹೇಳ್ತಾ ಇಲ್ಲ. ನೀವು ಚಪ್ರದ ಕೆಳಗಡೆ ಶಾಸ್ತ್ರೋಕ್ತವಾದ ಮದುವೆ ಬೇಡ. ಅದು ಸರಿ ತಪ್ಪು ಅಂತ ಯೋಚನೆ ಮಾಡೋದು ತಪ್ಪು. ಒಂದು ವಾರದ ಮದುವೆ ಇಟ್ಕೊಂಡು ಈ ರೀತಿಯಾಗಿ ನೀವು ದಿಕ್ಕು ತಪ್ಪುವ ರೀತಿಯಲ್ಲಿ ಮದುವೆ ಆಗ್ತಾ ಇದೆ. ಇದು ಆಗೋಗಿದೆ, ಫಿಕ್ಸ್ ಆಗಿದೆ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಭಗವಂತನ ಮೇಲೆ ಭಾರ ಹಾಕಿ ಕ್ಷೇತ್ರ ಎಲ್ಲಿ ತಿರುಪತಿ ಅನ್ನೋ ಒಂದು ಕ್ಷೇತ್ರದಲ್ಲಿ ಅದು ಹೇಗೋ ಆ ಕ್ಷೇತ್ರಕ್ಕೆ ಗಂಡು ಹೆಣ್ಣು ಹೋದರೆ ಸಾಕು. ಯಾರು ಜೊತೆಲಿ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಲವ್ ಅಂತೂ ಆಗಿದೆ, ಇಬ್ಬರು ಜೊತೆ ಓಡಾಡಿದ್ದಾರೆ. ಸೊ ಓಕೆ, ಅದು ಮಾಡಿ ಅಲ್ಲಿಂದ ಬಂದ ಮೇಲೆ ನೀವು ರಿಸೆಪ್ಷನ್ ಥರ ಮಾಡಿ ಜನಗಳನ್ನೆಲ್ಲ ಕರೆದು ಕೈ ಕುಲ್ಕಿ ಊಟ ಹಾಕಿ ಕಳಿಸಿ. ಇದಿಷ್ಟು ಬಿಟ್ಟು ಬೇರೆ ನಿಮಗೆ ದಾರಿ ಇಲ್ಲ. ಆಮೇಲೆ ಪುಷ್ಯ ನಕ್ಷತ್ರ ಕರ್ಮ ತೊಳಿಬೇಕು, ಆಶ್ಲೇಷ ನಕ್ಷತ್ರದ ಕರ್ಮ ತೊಳಿಬೇಕು ಅಂತ ನಿಮ್ಗೆ ಆಸಕ್ತಿ ಇದ್ದರೆ ಮದುವೆ ಮಾಡಿಸಿದ ನಂತರ ಹುಡುಗ ಹುಡುಗಿನ ಕೂರಿಸಿ ಅವ್ರಿಗೆ ಏನು ಮಾಡಬೇಕು, ಮುಂದಿನ ಶಾಸ್ತ್ರ ಏನಿದೆ ಅದನ್ನು ಮಾಡಬೇಡಿ. ಮುಂದಿನ ಶಾಸ್ತ್ರ ಮಾಡೋಕ್ಕೆ ಮುಂಚೆ ಅವರಿಬ್ಬರನ್ನು ಕ್ಲೀನ್ ಮಾಡಿ ಅವ್ರಿಗೆ ಮಾಹಿತಿ ಕೊಟ್ಟು ಕೊನೆ ಫೈನಲ್ ಶಾಸ್ತ್ರ ಇಟ್ಕೊಳ್ಳಿ. ಇದು ಮಾಡೋದು ಸೂಕ್ತವಾಗಿರುತ್ತೆ. ಅಮ್ಮ ಇಷ್ಟ ಆಯ್ತಾ, ಕಷ್ಟ ಆಯ್ತಾ? ಇಲ್ಲ ಸ್ವಾಮಿ, ಇಷ್ಟ ಆಯ್ತು. ಇದು ಜನ ಏನೋ ಅನ್ಕೋತಾರೆ, ಹಂಗಾಗ್ಬಿಡುತ್ತಾ ಹಿಂಗಾಗ್ಬಿಡುತ್ತಾ, ತಲೆ ಕೆಡಿಸ್ಕೋಬೇಡಿ. ತಿರುಪತಿ ಶ್ರೀನಿವಾಸರ ಮೇಲೆ ಭಾರ ಹಾಕಿ ಹುಡುಗ ಹುಡುಗಿ ಅಲ್ಲಿ ಹೋಗಿ ಒಂದು ಅರಿಶಿನ ದಾರ ಹಾಕ್ಕೊಂಬಂದರೆ ಸಾಕು. ಆಮೇಲೆ ನೀವು ಇಲ್ಲಿ ರಿಸೆಪ್ಷನ್ ಮಾಡುವಾಗ ಮಾಂಗಲ್ಯವನ್ನು ಕಟ್ಟಿಸಬಹುದು. ಅರಿಶಿನ ದಾರಕ್ಕಿಂತ ಮೀರಿ ಯಾವುದೇ ಮದುವೆ ಪವಿತ್ರವಾದದ್ದಲ್ಲ. ಚೈನ್ ಹಾಕ್ಕೊಳ್ಳೋದು ನಮ್ಮ ಫ್ಯಾನ್ಸಿ.
ಅರ್ಶಿಣದ ದಾರನೇ ಪವಿತ್ರವಾದ ಮದುವೆ. ಒಂದು ಅರ್ಶಿಣದ ಕೊನೆ, 3 ಗಂಟೆ ಇರ್ತಕ್ಕಂಥ ಅರ್ಶಿಣದ ಕೊನೆ. ಆ ಕೊನೆಗೆ ಪದ್ಮಾವತಿ ದೇವಸ್ಥಾನದಲ್ಲಿ ದಾರ ಸಿಗುತ್ತೆ, ಮಾಂಗಲ್ಯ ದಾರ. ಅದನ್ನು ತೊಗೊಂಡು ಅದನ್ನು ಕಟ್ಟಿಸಿ ದೇವಿ ಹತ್ರ ಇಳಿಸಿ ಮೇಲ್ಗಡೆ ಬೆಟ್ಟದ ಮೇಲೆ ಹೋಗಿ ಅವರಿಬ್ಬರು ಹೋಗಿ ಹಾಕ್ಕೊಳ್ಳೋದೇ ನರಸಿಂಹಸ್ವಾಮಿ ಸನ್ನಿಧಿಯಲ್ಲಿ, ಶ್ರೀನಿವಾಸರ ಬಲಭಾಗದಲ್ಲಿ. ಇದನ್ನು ಮಾಡಿಸಿ ಅದು ಮಾಡೋವರೆಗೂ ಏನೂ ನಡೀತಾ ಇಲ್ಲ, ಪರವಾಗಿಲ್ಲ, ಎಲ್ಲ ಚೆನ್ನಾಗಾಯಿತು ಅಂದರೆ ಲೈಫ್ ಚೆನ್ನಾಗಿದೆ ಅಂತ ಡಿಸೈಡ್ ಮಾಡಿ. ಅಲ್ಲೂ ಏನಾರು ಆ ಥರ ಈ ಥರ ಸ್ವಲ್ಪ ಕಷ್ಟ, ಹೋಗೋಕ್ಕಾಗಲಿಲ್ಲ, ಹಂಗಾಯಿತು ಹಿಂಗಾಯಿತು ಅಂತ ಬಂದರೆ ತಿಳ್ಕೊಳ್ಳಿ, ಈ ಮದುವೆ ಮುಂದೆ ಸರಿಯಾದ ರೀತಿಯಲ್ಲಿ ಹೋಗಲಿಕ್ಕೆ ಕಷ್ಟ ಆಗತ್ತೆ ಅಂತ ಅದೇ ಭಗವಂತನೇ ತೋರಿಸ್ಬಿಡ್ತಾರೆ. ಆಶ್ಲೇಷಾಗೆ ಮದುವೆನೇ ಫಸ್ಟ್ ಆಫ್ ಆಲ್ ಇಲ್ಲ. ಪುಷ್ಯ ನಕ್ಷತ್ರ ಆರೋಗ್ಯ ಸ್ಥಿತಿ ಚೆನ್ನಾಗಿರಲ್ಲ. ಆ ಕಾರಣದಿಂದಾಗಿ ನೀವು ಇದನ್ನು ಮಾಡಬಹುದು. ಆದರೆ ನನ್ನ ಜವಾಬ್ದಾರಿ ಮೂಲಕವಾಗಿ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ತಿಳ್ಕೊಬೇಡಿ. ಇಷ್ಟು ವಾಸ್ತವ್ಯ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ನೀವು ಮುಂದೆ ತುಂಬ ತಪ್ಪು ಮಾಡಿಬಿಟ್ಟಿದ್ದೀರಾ. ಮದುವೆಗೆ ಮುಂಚೆ ನಿಮ್ಮ ಮಗಳಿಗೆ 12-14 ವರ್ಷ ಆದಾಗಲೇ ತಿಳ್ಕೊಬೇಕಿತ್ತು, ನಿಮ್ಗೆ ಗೊತ್ತಾಗಿಲ್ಲ. ಓಕೆ, ಮಾಡಾದ್ಮೇಲೆ ರಿಪೇರಿ ಮಾಡೋಕ್ಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಸುನಂದ, ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ಷಣ್ಮುಖಂ ರಾಜು ಅಂತ ಹೇಳಿ. ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೈಸೂರಿಂದ. ಓಕೆ, ಗುರುಜಿ ಇದ್ದಾರೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕಾಯ್ತು. ಓಕೆ, ನಕ್ಷತ್ರ ತಿಳಿಸಿ. ಗುರುಜಿ ಇದ್ದಾರೆ, ಮಾತನಾಡಿ. ಅಷ್ಟ ನಕ್ಷತ್ರ. ಹಲೋ. ಹಲೋ, ನಮಸ್ಕಾರ ಗುರುಗಳೇ. ನಾರಾಯಣ, ಹೇಳಿಪ್ಪ. ಎಷ್ಟು ವಯಸ್ಸು ತಮಗೆ? 56 ವರ್ಷ. ಏನಾಗಬೇಕಿತ್ತು? ಹುಡುಗ ಹುಟ್ಟಾಗಿಂದ ಕಷ್ಟ ಪಡ್ತಾನೆ ಇದೀನಿ. ಏನು ಕೆಲಸನೂ ಆಗ್ತದ, ಯಾವ ಕೆಲಸನೂ ಆಗಲ್ಲ, ಅಲ್ಲ, ನೀವು ಆಗಲ್ಲ. ನಾವು ಹುಟ್ಟಿರೋದೇ ಕಷ್ಟಪಡೋಕ್ಕೆ, ಅದ್ರ ಹೊಸದೇನು? ಏನ್ ಕೆಲಸ ಮಾಡೋದು ಏಳಿಗೆ ಆಗ್ತಾ ಇಲ್ಲ. ಓಕೆ, ಮದುವೆ ಆಯ್ತಾ? ತುಂಬಾ ಕಷ್ಟ ಪಡ್ತಾ ಮದುವೆ ಆಗಿದೆ. ಎಷ್ಟು ವರ್ಷ ಆಯಿತು? ಮದುವೆ ಆಗಿ ಒಂದು 25 ವರ್ಷ ಆಗಿದೆ. ಮದುವೆ ಜೀವನ ಚೆನ್ನಾಗಾಗಿದೆಯಾ? ಹೋಗ್ಲಿ, ಅದು ಹಂಗೆ ಕಷ್ಟ ಇದೆಯಾ? ಅದೂ ಕಷ್ಟನೇ. ಹಾಗಾದರೆ ನೀವು ಯಾವುದ್ರ ಮೇಲೂ ನಂಬಿಕೆ ಇಲ್ಲ, ನಿಮ್ಮದೇ ಪ್ಲ್ಯಾನ್ ಮಾಡಿ ಓಡ್ತಾ ಇದ್ದೀರಾ, ಅದಕ್ಕೆ ಎಲ್ಲ ಕಷ್ಟನೇ ಗೊತ್ತಾಗ್ತಾ ಇದೆ. ನಿಮ್ಮದು ಜಾಸ್ತಿ ಪ್ಲ್ಯಾನ್ ಮಾಡೋದಾ? ಏನಿಲ್ಲ, ಮಾಮೂಲಿ ಎಲೆಕ್ಟ್ರಿಷಿಯನ್ ಕೆಲಸ ಮಾಡೋದು. ಅಲ್ಲ, ಅದು ನಾನು ಹೇಳ್ತಾ ಇಲ್ಲ. ನಾನು ಈ ಭೂಮಿಯಲ್ಲಿ ಹುಟ್ಟಿದ್ದು ಏನಕ್ಕೆ, ಏನು ಮಾಡಬೇಕು ಅಂತ ತಿಳ್ಕೊಂಡ್ರಾ? ಅದು ತಿಳ್ಕೊಂಡಿಲ್ಲ. ಅದು ಹುಟ್ಟಿದ ತಪ್ಪು ಅನಿಸ್ತದೆ. ಏನೇ ಕೆಲಸ ಮಾಡಿದ್ರು ನಂಗೆ ಎಲ್ಲ ಕೆಲಸ ಮಾಡಕ್ಕೆ ಹೋಗಿದ್ದೀನಿ, ಯಾವ ಕೆಲಸ ಆಗ್ತಾ ಇಲ್ಲ. ನಾನು ಹೇಳೋದೇ ನೀವು ಕೇಳ್ತಾ ಇಲ್ವಲ್ಲ, ನಿಮ್ಮದೇ ಟ್ರ್ಯಾಕಲ್ಲಿ ಮಾತಾಡ್ತೀರ. ನಾನು ಹೇಳೋದು ಪ್ರತಿ ಮನುಷ್ಯ, ನೀವೇ ಅಲ್ಲ, ಪ್ರತಿಯೊಬ್ಬ ಮನುಷ್ಯನಾದವನು ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ನಾನು ಈ ಭೂಮಿಯಲ್ಲಿ ಹುಟ್ಟಲು ಕಾರಣ ಅಪ್ಪ ಅಮ್ಮ ಮಾಡ್ಕೊಂಡಿದ್ದಕ್ಕೆ ತಪ್ಪಿಗೆ ನಾವು ಹುಟ್ಟಿದೋ ಅಂತಲ್ಲ. ನಾವು ಈ ಭೂಮಿಲಿ ಏನಕ್ಕೆ ಬಂದೋ, ಏನು ಮಾಡೋಕ್ಕೆ ಬಂದೋ ಅಂತ ತಿಳ್ಕೊಬೇಕಾ ಬೇಡವಾ? ತಿಳ್ಕೊಬೇಕಾಯ್ತು. ಯಾಕೆ ತಿಳ್ಕೊಳ್ಳಿಲ್ಲ? ನಂಬಿಕೆ ಇಲ್ವಾ? ಟೈಮ್ ಇಲ್ವಾ? ಹೇಳೋರು ಯಾರು ಇಲ್ಲ. ನಿಮ್ಮ ತಂದೆ ತಾಯಿ ಏನ್ ಮತ್ತೆ ಯಾರಕ್ಕೆ? ನಮ್ಮ ತಂದೆ ತಾಯಿ ಇಬ್ರು ಇಲ್ಲ. ಫಸ್ಟ್ ಹೋಗಿದ್ದು ಯಾರು? ಫಸ್ಟ್ ನಮ್ಮ ತಾಯಿ. ಏನಾಗಿತ್ತು ಅಮ್ಮಂಗೆ? ಒಂದು ಕುರ ಬಂತಷ್ಟೇ. ಒಂದೆರಡು ದಿನ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು. ಎಷ್ಟು ವಯಸ್ಸು? ನಮ್ಮ ತಾಯಿ ಸತ್ತಾಗ 48 ವರ್ಷ, 30 ವರ್ಷ ಆಯ್ತು ನಮ್ಮ ತಾಯಿ ಸತ್ತಾಗ. ಈಗ ನೀವು ವಾಸ ಮಾಡೋ ಮನೆ ಸ್ವಂತ ನಮ್ಮ ತಂದೆ ನನ್ನ ಹೆಸರಿಗೆ ಬರ್ಕೊಟ್ಟಿದ್ದಾರೆ ಮನೆ. ಎಷ್ಟು ವರ್ಷದಿದ್ದು? ಈಗ ಮನೆ ಕಟ್ಟಿ 20 ವರ್ಷ ಆಯ್ತು. ನಿಮ್ಮ ತಾಯಿ ಹೋಗಿ? ನಮ್ಮ ತಾಯಿ ಹೋಗಿ 30 ವರ್ಷ ಆಯ್ತು. ಓಕೆ, ಈಗ ನೀವು ಮನೇಲಿ ಎಷ್ಟು ಜನ ಇದ್ದೀರಾ? ನಾವು 4 ಜನ, 3 ಜನ ಇದ್ದೀವಿ. ನಾನು, ಹೆಂಡತಿ, ಮಗಳು. ಮಗಳಿಗೆ ಎಷ್ಟು ವಯಸ್ಸು? ನಮ್ಮ ತಂದೆ ತಿರೋಗ್ಬಿಟ್ಟು 6 ವರ್ಷ ಆಯ್ತು. ಅಲ್ಲ, ನಿಮ್ಮ ಮಗಳ ವಯಸ್ಸೆಷ್ಟು? ಮಗಳಿಗೆ 17 ವರ್ಷ. ನಕ್ಷತ್ರ ಏನು ಅವಳದು? ಉತ್ತರಪಾದ ನಕ್ಷತ್ರ. ಹೆಸರು? ನಾವು ಚಂದನ ಅಂತ ಹೆಸರಿದ್ದೀವಿ. ಓಕೆ, ಅದೇನದು ಉತ್ತರಾಭಾದ ನಕ್ಷತ್ರ ಚಂದನ ಅಂತ ಹೆಸರು ಹೆಂಗೆ ಬಂತು? ಅದು ಉತ್ತರಾಭಾದ ನಕ್ಷತ್ರಕ್ಕೆ ದೊಡ್ಡ ಕಾಬ್ ಅಂತ ಹೆಸರು. ಯಾವ ಹೆಸರು ಮಾಡ್ಬೇಕು ಅಂತ ನಾವು ಗೊತ್ತಾಗಿಲ್ಲ. ಈ ಹುಡುಗ ಮಕ್ಕಳು, ಬೀದಿ ಮಕ್ಕಳು ಆಟ ಆಡ್ತಾರಲ್ಲ, ಚಂದನ ಆಗೈತೆ ಹೆಸರು. ಮನೆ ಬಾಗಿಲು ಒಳಗಡೆಗೆ ಯಾವ ದೇವಸ್ಥಾನದನ್ನ ಕಟ್ಟಿದ್ದೀರಾ? ಇದು ಪತಂಗಿ ದೇವರದ್ದು ಒಂದು ಕಾಯಿ ಕಟ್ಟಿದೀವಿ ಅಷ್ಟೇ. ಏನ್ ಕಾರಣ? ನಂಜನಗೂಡು ಹತ್ರ ಯಾರೋ ಹೇಳಿದ್ರು ಒಳ್ಳೇದಾಗ್ತದೆ ಮಾಡಿ ಅಮಾವಾಸ್ಯೆ ದಿನ ಹೋಗಿ ಪೂಜೆ ಮಾಡ್ಕೊಂಡ್ ಬನ್ನಿ ಅಂತಂದ್ರು. ಮಾಡ್ಕೊಂಬಂದು ಕಟ್ಟಿದೀವಿ ಅಷ್ಟೇ. ನೋಡಿ, ಯಾಕೆ ಪ್ರಶ್ನೆ ಕೇಳಿದೆ ಅಂದ್ರೆ, ನಿಮ್ಮ ಮನೆ ದೇವರು ಯಾವುದು? ಮನೆ ದೇವರು ಕರಿಗಿರಿ ಶ್ರೀನಿವಾಸ, ಶ್ರೀರಂಗಪಟ್ಟಣ ಇರೋದು ಶ್ರೀನಿವಾಸರು. ಈಗ ನಾವು ಮನೆ ದೇವರು ಮಾಡಬೇಕಾ, ಬೇರೆ ದೇವ್ರು ಮಾಡಬೇಕಾ? ಮನೆ ದೇವ್ರು ಮಾಡಬೇಕು. ಹಾಗಿದ್ದ ಮೇಲೆ ಯಾಕೆ ಪ್ರಶ್ನೆ ಕೇಳ್ತೀನಿ, ಉತ್ತರಾಭಾದ ನಕ್ಷತ್ರದಲ್ಲಿ ಮಗು ಹುಟ್ಟಿದೆ ಅಂದರೆ ಮಾಟ ಮಂತ್ರ ಮಾಡಿಸಿರಬಹುದಾ, ಎಲ್ಲರೂ ದಾಟಿರಬಹುದಾ? ಈ ರೀತಿಯಾಗಿ ಮನಸ್ಸಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ಲ್ಯಾನ್ಗಳು ಬರುತ್ತೆ. ನಿಜ, ಅದು ಗ್ಯಾರಂಟಿ. ಅದು ಇದು ನಿಮ್ಮ ಮನದೇವರ ಶಾಪ ನಿಮ್ಮನ್ನು ತಟ್ತಾ ಇದೆ. ಯಾಕೆ ಅಂದರೆ ಮನೇಲಿರೋ ಅಪ್ಪನ ಬಿಟ್ಬಿಟ್ಟು ಪಕ್ಕ ಮನೆಯವ್ರು ಕೇಳಿದ್ರೆ ಹೆಂಗಮ್ಮ?
ಮನೇಲಿರೋ ತಂದೆ ಕೇಳಬೇಕು ನನಗೆ ಯಾಕೆ ಈ ಸಮಸ್ಯೆ ಅಂತಲ್ವಾ. ಪಕ್ಕದ ಮನೆ ಕದ್ಬಿಟ್ಟು ನಂಗೆ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅಪ್ಪ ಏನು ಮಾಡ್ತಾನೆ ನೋಡ್ದ, ನಾನು ಬಿಟ್ಬಿಟ್ಟು ಪಕ್ಕದ ಮನೆ ಹೋಗಿ ಕೇಳ್ತಾನೆ, ಕೇಳ್ಕೊಳ್ಳಿ ಅವ್ರ ಹತ್ರ ಮಾಡ್ಕೊಳ್ಳಿ ಅಂತ ತಂದೆ ನ್ಯೂಟ್ಲಾಗ್ಬಿಡ್ತಾನೆ. ಹಾಗೆ ನಿಮ್ಮ ಸೂತ್ರ ಹೇಗಿದೆ ಅಂದರೆ, ಬದುಕಬೇಕು ಅನ್ನೋ ಕಷ್ಟಕ್ಕೆ ಯಾವುದೋ ದೇವರು ಯಾವುದೋ ದೇವಸ್ಥಾನ ಹೆಂಗೋ ಮಾಡಿ ಏನೋ ಮಾಡಿ ಮಾಡ್ತಾ ಇದ್ದೀರಾ. ಇದು ಜೀವನ ಹೋರಾಟ ಆಗುತ್ತೆ ಹೊರ್ತು ತೃಪ್ತಿಯಾದ ಜೀವನ ಆಗಲ್ಲ. ಮನದೇವರು ಯಾವುದು, ಮನದೇವರಿಗೆ ನಾವು ಆರಾಧನೆ ಮಾಡ್ತಕ್ಕಂಥದ್ದೇನು, ಇದನ್ನು ನೀವು ತಿಳ್ಕೊಳ್ಳೋದೇ ಇರೋ ಮಾಡಿರೋ ತಪ್ಪು. ಇವತ್ತೊಂದಲ್ಲ, ನಿಮ್ಮ ತಾಯಿ ಮನೆಯೂ ಕೂಡ ಇದೇ ವಿಚಾರನೇ. ನಿಮ್ಮಮ್ಮ ನಿಮ್ಮ ತಾಯಿ ಮನೆಯಲ್ಲೂ ಇದೇ ಸಮಸ್ಯೆಯಿಂದೇ ಬಂದಿರೋದು. ಸೊ ಈಗ ನಿಮ್ಮ ತಾಯಿಗೆ ನಾವು ಋಣ ತೀರಿಸ್ಬೇಕು ಅಂತ ನಿಮ್ಮ ಅಮ್ಮನಿಗೆ ನೀವು ಏನು ಮಾಡಬೇಕು ಅದು ಮಾಡ್ತಾನೂ ಇಲ್ಲ, ನಿಮ್ಗೆ ಗೊತ್ತೂ ಇಲ್ಲ. ಮಾಡಿದ್ದೀರಾ? ಈಗ ಮಾಡ್ತಾ ಇದ್ದೀನಿ. ಈಗ 3-4 ವರ್ಷದಿಂದ ಮಾಡ್ತಾ ಇದ್ದೀನಿ. ನಿಮ್ದು ಪ್ರೋಗ್ರಾಮ್ ನೋಡ್ಕೊಂಡು ಅದು ಕೇಳ್ಕೊಂಡು ಮಾಡ್ತಾ ಇದ್ದೀನಿ. ಅಲ್ಲ ನೋಡಿ ತಪ್ಪು ಮೇಲೆ ಇನ್ನೂ ಒಂದು ತಪ್ಪು ಮಾಡ್ತಾ ಇದ್ದೀರಾ. ಅಲ್ಲ, ನೀವು ಯಾವ ಆಧಾರದಲ್ಲಿ ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಗೊತ್ತಿಲ್ಲದೇನೆ ಹೋಗಿ ಮಾಡ್ತಾ ಇದ್ದೀವಿ ಅಂದರೆ ಏನರ್ಥ? ಇದಕ್ಕೆ ಹೇಳೋದು ನಿಮ್ಗೆ ಫಸ್ಟೇ ನಾನು ಹೇಳಿದ್ದು, ಪ್ಲ್ಯಾನ್ ಜಾಸ್ತಿ ಆಯಿತು ನಿಮ್ಮದು ಅಂತ. ಪ್ಲ್ಯಾನ್ ಮಾಡ್ಕೊಂಡು ಬದುಕಿದ್ರೆ ಹೀಗೆ ಆಗೋದು ಅಲ್ಲ ರೀ. ಅದ್ರ ಬಗ್ಗೆ ಮಾಹಿತಿ ಬೇಕು. ಆಯಮ್ಮ ಹೋಗಿದ್ದ ದಿನದಲ್ಲಿ ಏನಿತ್ತು, ಅದರ ಸತ್ತಂತಹ ಒಂದು ಪ್ರಾಯಶ್ಚಿತ್ತಕ್ಕೆ ಯಾವ ರೀತಿ ಕರ್ಮಗಳನ್ನ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾರ ಮೂಲಕ ಮಾಡಬೇಕು ತಿಳ್ಕೋಬೇಕು. ಸುಮ್ಮನೆ ಪುರೋಹಿತರ ಹತ್ರ ಹೋಗಿ ಕೇಳ್ತೀರಾ, ನೀವು ದುಡ್ಡು ಕೊಡ್ತೀರಾ, ಅವನೇನೋ ಹೇಳ್ತಾನೆ ಮಾಡ್ತಿದ್ದೀನಿ ಅಂತ ಹೇಳ್ತೀರಾ. ಒಂದು ತಿಳ್ಕೊಳ್ಳಿ, ಜೀವನದಲ್ಲಿ ಏಳಿಗೆ ಆಗಬೇಕು ಅಂದರೆ ಹಿರಿಯರ ಆಶೀರ್ವಾದ ಬೇಕೇ ಬೇಕು. ಈಗ ನಿಮ್ಮ ಮಗಳು ಈಗ ಆಲ್ರೆಡಿ ಹೇಗಿದೆ ಅಂದರೆ, ನೆಕ್ಸ್ಟು ಬೇಜಾರು ಮಾಡ್ಕೊಬೇಡಿ, ತಿಳ್ಕೊಳ್ಳಿ. ಚಿಕ್ಕ ವಯಸ್ಸಲ್ಲೇ ಲವ್ ಮಾಡೋದು ಹೆಂಗೆ ಅಂತ ಟ್ರೈನಿಂಗ್ ಕ್ಲಾಸ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಆ ಮಗುಗೆ ಆಲ್ರೆಡಿ ಈ ವಯಸ್ಸಿಗೆ ಬೇಕಾಗಿಲ್ಲ. ಬಟ್ ಆ ಮಗು ಬೇಜಾರಲ್ಲಿರುತ್ತೆ, ಒಂದೊಂದ್ಸಲ ತುಂಬ ಯೋಚನೆ ಮಾಡ್ತಾ ಇರುತ್ತೆ. ಸ್ವಲ್ಪ ಗಮನಿಸಿ ನಿಮ್ಮ ಮಗಳನ್ನ. ಹೌದು, ಏನು ಕತೆ ನಿಮ್ಮದು? ನೀವು ಅನುಭವಿಸ್ತಾ ಇದ್ದೀರಾ, ನಿಮ್ಮ ಮಗಳ ಬಗ್ಗೆನೂ ಗೊತ್ತಿಲ್ಲ ಅಂದರೆ ಮತ್ತೆ ಯಾತಕ್ಕೆ ಜೀವನ ಇದು? ಯಾತಕ್ಕೆ ಮದುವೆ, ಯಾತಕ್ಕೆ ಮಕ್ಕಳು ಬೇಕಿತ್ತು ಅಲ್ವಾ? ತಿಳ್ಕೊಳ್ಳೋ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ನಿಮ್ಮ ಮನೆಯ ಚಿತ್ರಣವನ್ನು, ಮೆಜರ್ಮೆಂಟ್ ಏನಿದೆ ತಿಳ್ಕೊಳ್ಳೋಕೆ ಆಸಕ್ತಿ ಇದ್ದರೆ ನಿಮ್ಮ ಮನೆ ಅಳತೆ ಕೊಟ್ಟು ನಿಮಗೆ ಕುಂಡ್ಲಿ ಹೇಳ್ತಕ್ಕಂಥ ವ್ಯವಸ್ಥೆಯನ್ನು ಕಳಿಸಿ, ಬೇಕಾದ್ರೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ತಿಳ್ಕೊಂಡು ಮಾಡ್ಕೊಳ್ಳಿದ್ರೆ ಮಾಡ್ಕೊಳ್ಳಿ. ಓಕೆನಾ? ಓಕೆ, ಧನ್ಯವಾದಗಳು. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಷಣ್ಮುಖಂ ಕರೆ ಮಾಡಿದ್ದಕ್ಕಾಗಿ. ಇನ್ನೊಬ್ರು ಕಾಲರ್ ಇದ್ದಾರೆ ಬೆಂಗಳೂರಿನಿಂದ, ವರಮಹಾಲಕ್ಷ್ಮಿ ಅಂತ ಹೇಳಿ. ನಮಸ್ಕಾರ ವರಮಹಾಲಕ್ಷ್ಮಿ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಕ್ಷತ್ರ ತಿಳಿಸಿ, ಗುರುಗಳಿದ್ದಾರೆ, ಮಾತನಾಡಿ. ಮೇಡಮ್, ನನ್ನ ಮಗನ ಬಗ್ಗೆ ಕೇಳಬೇಕು. ಓಕೆ. ಹಲೋ. ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ನಕ್ಷತ್ರ ಏನಮ್ಮ? ನಕ್ಷತ್ರ ಪುಷ ನಕ್ಷತ್ರ ಸರ್. ಎಷ್ಟು ವಯಸ್ಸು? 30 ವರ್ಷ ಆಗಿದೆ ಸರ್. ಈಗ 28ನೇ ತಾರೀಕಿಗೆ 30 ಆಗುತ್ತೆ ಸರ್. ಮದುವೆ ಆಯ್ತಾ? ಇನ್ನ ಇಲ್ಲ ಸರ್, ತೋರಿಸಿದ್ರು ಒಪ್ಕೋತಾ ಇಲ್ಲ ಸರ್ ಅವನು. ಓಕೆ, ಈಗ ಮದುವೆ ಆಗತ್ತೆ, ಯಾವಾಗ ಆಗತ್ತೆ ಅಂತ ಬೇಕಮ್ಮ? ಹೌದು ಸರ್, ಅವ್ನು ಒಪ್ಕೋಬೇಕು ಸರ್. ಒಪ್ಕೊಂತಾನೆ ಇಲ್ಲ, ಯಾವ್ದು ಹುಡುಗಿ ತೋರ್ಸಿದ್ರು ಬೇಡ ಅಂತಾನೆ ಸರ್. ಬಿಟ್ಬಿಡಿ ಹೋರಿ, ನೀನು ಯಾರನ್ನಾರು ಮಾಡ್ಕೊ ಅಂತ. ಇಲ್ಲ ಸರ್, ಹಂಗಾಗಲ್ಲ. ಅವರು ತಂದೆಗೆ ಸ್ವಲ್ಪ ಸಮಸ್ಯೆ ಇದೆ ಸರ್. ತಂದೆಗೆ ಆರೋಗ್ಯ ಸಮಸ್ಯೆ ಇದೆ ಸರ್. ಆರೋಗ್ಯ ಸರಿ ಇಲ್ಲ. ಅಮ್ಮ, ನಿಮ್ಮ ಮನೆಯಲ್ಲಿ ಯಾವ ಸರಿಯಾಗದೆ ಯೋಚನೆ ಮಾಡಿ. ನಿಮ್ಮ ಮನೇಲಿ ಉರಿತಾ ಇರೋ ದೀಪ ಚೆನ್ನಾಗಿ ಉರಿದೆಯಾ ನೋಡ್ಕೊಂಡಿದ್ದೀನಮ್ಮ? ನಿಮ್ಮ ಮನೆಯಲ್ಲಿ ದೀಪ ಉರಿತಾ ಇದೆಯಾ, ಕರೆಕ್ಟಾಗಿ ಉರಿತಾ ಇದೆಯಾ ನೋಡಿ, ಸ್ವಲ್ಪ ಯೋಚನೆ ಮಾಡು. ಸರ್, ಅವತ್ತಿಂದ ನೀವು ಹೇಳ್ದಾಗಿಂದ ಸರಿ ಮಾಡ್ತಾ ಇದ್ದೀನಿ ಸರ್. ಅಲ್ಲಮ್ಮ, ಅಲ್ಲೇ ಸರಿ ಮಾಡ್ತಾ ಇದೀಯಾ ಅಂದರೆ ನೀನು ಎಂಥ ಸೋಮಾರಿ ಇರ್ಬೇಕು, ಲೆಕ್ಕ ಹಾಕೊಳ್ಳಮ್ಮ. ಎಷ್ಟು ಮಂಡು ಜನ ರೀ ನೀವು. ದೀಪನೇ ಏನು ಸರ್ ಮಾಡೋದು ನೀನು? ಅದು ಏನು ಪ್ರಾಯಶ್ಚಿತ್ತ ಮಾಡ್ಬೇಕು, ಮಾಡಲಿಲ್ಲ, ಅಲ್ಲೇ ಹೆಂಗೆ ಸರ್ ಮಾಡ್ತೀಯ ತಾಯಿ? ನಿಮ್ಮ ಮಗನಿಗೆ ಮದುವೆ ಆಗಬೇಕು ಅಂತನ ಇಲ್ಲ, ಗಡ್ಡ ಬಿಟ್ಕೊಂಡು ಅರಳಿ ಮದ್ ಕೆಳಗಡೆ ಮಲಕತ್ತಾನಲ್ಲ, ಆಗ ಹೋಗಿ ಏಳಿಸ್ಕೊಂಬಂದು ಊಟ ಕೊಡ್ಬೇಕು ನೀವು. ಮದುವೆ ಎಲ್ಲಾಗತ್ತೆ ಅವನಿಗೆ? ಯಾಕೆ ಆಗಬೇಕು ಮದುವೆ? ನೀವು ಸನ್ಯಾಸಿ ಮಾಡಿ ಬಿಟ್ಬಿಟ್ಟಿದ್ದೀರಾ. ಇದಕ್ಕೆ ಕರ್ಮಿಗಳು ಅಂತಾರೆ. ಮಕ್ಕಳ ಕರ್ಮಿಗಳು ಯಾರು? ತಂದೆ ತಾಯಿ. ಮಕ್ಕಳನ್ನು ಈ ರಸ್ತೆಯಲ್ಲಿ ನಿಲ್ಲಿಸೋಕ್ಕೆ ಕಾರಣ ಯಾರು? ತಂದೆ ತಾಯಿ. ಈಗಲೇ ಯೋಚನೆ ಮಾಡಮ್ಮ. ಕಾರ್ಯಕ್ರಮ ನೋಡ್ಬಿಟ್ಟು ಅಲ್ಲೇ ಸರ್ ಮಾಡ್ತೀನಿ ಅಂತಿಲ್ಲ. ಇನ್ನೆಷ್ಟರ ಮಟ್ಟಕ್ಕೆ ನಿಮಗೆ ಮೊಂಡುತನ ಇದೆ, ಸ್ವಲ್ಪ ಯೋಚನೆ ಮಾಡ್ತಾಯಿ. ಇದು ಬೇಕಾ ಜೀವನ? ಏನು ರಿಪೇರಿ ಮಾಡೋಕ್ಕಾಗತ್ತೆ? ದೀಪ ಎಣ್ಣೆ ಸರಿ ಇಲ್ಲ ಅಂದರೆ ಅಮ್ಮ ತಾಯಿ, ಒಂದು ನಿಮಿಷ. ಈ ಬುದ್ಧಿ ಕಲ್ತಿರೋದನ್ನ ದಯವಿಟ್ಟು ಬಿಡಿ. ನೀವು ಯಾವ ಎಣ್ಣೆ ಹಾಕಿದ್ರೂ ದೀಪದ ನಿಮಗೆ ಮಹಿಮೆ ಗೊತ್ತಿದೆಯೇನಮ್ಮ? ಎಣ್ಣೆ ಸರಿ ಇಲ್ಲ ಅಂದರೆ ಯಾವ ಎಣ್ಣೆ ತಂದು ಹಾಕ್ತೀಯ ತಾಯಿ? ಅದೆಲ್ಲ ಮುಖ್ಯ. ನೀವು ಈ ಥರ ಪ್ಲ್ಯಾನ್ ಮಾಡ್ಕೊಂಡೆ ಮಗನ 30 ವರ್ಷ ಆದರೂ ಹಿಂಗೆ ಬೀದಿ ನಿಲ್ಲಿಸಿರೋದು. ಅದಕ್ಕೆ ನಿಮ್ಮ ಮಗನಿಗೆ ಮದುವೆ ಇಷ್ಟ ಇಲ್ಲ. ಯಾಕೆ ಅಂದರೆ ನಿಮ್ಮ ಕ್ವಾಲಿಟಿನೇ ಇಷ್ಟ ಇಲ್ಲ ಅವನಿಗೆ. ನಿಮ್ಮದೇ ಬಡದಾಟ ಸಾಕಾಗಿದೆ ನೋಡಿ. ಇನ್ನು ಅವನು ಯಾಕಮ್ಮ ಮದುವೆ ಮಾಡ್ಕೊತಾನೆ? ನೀವು ಯಾವುದು ರೀತಿಯಾಗಿ ಹೊಸತನವಾಗಿ ಜೀವನದಲ್ಲಿ ಬದುಕಿದ್ದೀರಾ ಹೇಳಿ?
ಬರೀ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡೇ ಬದುಕಿದ್ದೀರಾ. ಅದಕ್ಕೆ ಅವನು ಮದುವೆ ಯಾಕೆ ಮಾಡಕ್ಕೆ ಹೋಗ್ತೀರಾ ನೀವು? ಶಾಸ್ತ್ರ ಕೇಳಕ್ಕೊಂಡು ದುಡ್ಡು ಖರ್ಚು ಮಾಡಿಕೊಂಡು ಎಲ್ಲೋ ಅಲ್ಲಿ ಇಲ್ಲಿ ಅಲಿರಿ ಅಷ್ಟೇ, ದೇವಸ್ಥಾನಕ್ಕೆ ಹರಕೆ ಕಟ್ಕೊಂಡು. ನೀವು ನಿಜವಾದ ಫ್ಯಾಮಿಲಿ ಕರೆಕ್ಟಾಗಿ ನೆಮ್ಮದಿಯಾಗಿ ಆರೋಗ್ಯವಾಗಿರಬೇಕು ಅನ್ನೋ ಜನ ನಿಜಕ್ಕೂ ಹೇಳ್ತೀನಮ್ಮ, ಬೇಜಾರು ಮಾಡ್ಕೋಬೇಡ ತಾಯಿ, ನೀನು ಮಾಡಿಕೊಂಡು ನನಗೇನು ತೊಂದರೆ ಇಲ್ಲ. ಏನ್ರಿ ಗೊತ್ತಿದೆ, ಪುಷ್ಯ ನಕ್ಷತ್ರಕ್ಕೆ ಮಗು ಹುಟ್ಟಿದ್ರೆ ಗಂಡು ಮಗು ಹುಟ್ಟಂಗೆ ಇಲ್ಲ ನಿಮ್ಗೆ ಲೆಕ್ಕ ನೋಡಿದ್ರೆ. ಆದರೂ ಹುಟ್ಟೈತೆ ಅಂದರೆ ಆ ಮಗುನ ಅನ್ಯಾಯವಾಗಿ ತಲೆ ಮೇಲೆ ಕಲ್ಲು ಹಾಕಿದಿರಲ್ಲ ನೀವು. ನಿಮಗೆ ನಿಜವಾಗ್ಲೂ ಒಳ್ಳೆಯ ಸಾವು ಸಿಕ್ಕುತ್ತಾ ಯೋಚನೆ ಮಾಡಿ. ಒಂದು ಸಂತಾನವನ್ನು ನಮ್ಮ ಸಮಾಜಕ್ಕೆ ಕೊಡಬೇಕಾದ್ರೆ ಯಾವ ಪುರುಷಾರ್ಥಕ್ಕೆ ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೋಬೇಕು? ಪ್ರಾಣಿಗೂ ಆಗತ್ತೆ ಅಲ್ಲ, ನಾವು ಮನುಷ್ಯರು. ಈ ಪ್ರಜ್ಞೆ ಪ್ರತಿಯೊಬ್ಬರಲ್ಲಿ ಬರಬೇಕು. ಇದನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ನನ್ನ ಪ್ರಕಾರ ಹೇಳ್ತೀನಿ, ಅವ್ನು ಮದುವೆ ಮಾಡಬೇಡಿ, ಉಳಿಯಲ್ಲ. ಹೌದ್ರಾ? ಅದಕ್ಕೇನು ಮಾಡಬೇಕು, ಮದುವೆನೇ ಮಾಡೋದು ಬೇಡ ಅಂತ ತಿಳ್ಕೊಬೇಡಿ. ಹೌದಾ ನೋಡಮ್ಮ, ನೀನು ಹೆಂಗೆ ಕೇಳ್ತಿದ್ಯಾ? ಹೌದಾ ಅಂದರೆ ಬೇಡ ಬಿಟ್ಬಿಡಿ ಸ್ವಾಮಿ ಅಂದಂಗೆ ನಿನ್ನ ಖುಷಿ ಅಲ್ಲ. ಮಾಡೋದೇ ಬೇಡ ಅಂದರೆ ಆಗತ್ತಾ? ಇನ್ನೂ ಚಂದ. ನಾನು ಹೇಳ್ತಿರೋದು ಯಾಕೆ ಆಗ್ತಾ ಇಲ್ಲ ಮದುವೆ ಅಂತ ತಿಳ್ಕೊತಾಯಿ ಮೊದಲು. ಅದನ್ನು ತಿಳ್ಕೊ ಮೊದಲು. ಮದುವೆನೂ ಆಗತ್ತೆ, ನೀವು ಚೆನ್ನಾಗಿರ್ತೀರ, ನಿಮ್ಮ ಯಜಮಾನರು ಚೆನ್ನಾಗಿರ್ತೀರ. ಇದು ಬೇಕಾ ಬೇಡವಾ? ಬೇಕು ಸರ್, ಇದೇ ಬೇಕು. ಅದು ಬೇಕಂದ್ರೆ ನೀನು ಮದುವೆ ಮಾಡೋದನ್ನ ಬಿಟ್ಟು ಹುಡ್ಕೋದನ್ನ ಬಿಟ್ಟು ಮೊದಲು ರಿಪೇರಿ ಮಾಡು, ಎಲ್ಲ ಸರಿ ಹೋಗುತ್ತೆ. ಇದಕ್ಕೆ ನಿಮ್ಮ ಮನೆ ಏನಿದೆ ಅದರ ಅಳತೆ ಮತ್ತು ನಿಮ್ಮ ಮಗನ ಒಂದು ಕುಂಡಲಿ, ಇದೆಲ್ಲ ವಿಚಾರ ತಿಳ್ಕೊಂಡು ನಾನು ಮುಂದುವರಿತೀನಿ. ನೀನು ಆಸಕ್ತಿ ಇದ್ದರೆ ತಿಳಿಸು, ಗೊತ್ತಾಯ್ತಾ? ಪ್ರಯತ್ನ ಮಾಡಿ ಹೇಳ್ಕೊಡೋಣ. ಹೇಳಿ ಸರ್. ಅಲ್ಲ ಹೇಳೋದಲ್ಲಮ್ಮ, ಹೇಳಿದನಲ್ಲ, ಚಾನಲ್ ತೋರಿಸ್ತಾ ಇದ್ರಲ್ಲ, ಬರ್ತಾ ಇದ್ದೀರ ನಂಬರು, ಆ ನಂಬರ್ಗೆ ವಿಷಯ ತಿಳಿಸು. ಅವ್ರು ನಮ್ಗೆ ಮಾಹಿತಿ ಕೊಡ್ತಾರೆ. ಯಾವಾಗಾರು ಒಂದ್ಸಲ ನಿಮ್ಮ ಮಾಹಿತಿ ಕೊಡ್ತೀನಿ, ಆಯಿತಾ? ಆಯಿತು ಸರ್, ಆಯಿತು. ಓಕೆ, ಧನ್ಯವಾದಗಳು ವರಮಹಾಲಕ್ಷ್ಮಿ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮಕ್ಕಳು ಯಾಕೆ ಸಹಜವಾಗಿ ಗಾಬರಿಗೆ ಒಳಗಾಗ್ತಾರೆ, ಯಾಕೆ ಆತಂಕ ಸೃಷ್ಟಿ ಆಗುತ್ತೆ ಅನ್ನೋದರ ಕುರಿತಂತೆ ಗುರೂಜಿ ತಿಳಿಸ್ಕೊಡ್ತಾ ಇದ್ರು. ಗುರೂಜಿ ತಿಳಿಸ್ತಾ ಇದ್ರಿ ಸುಖದ ಮೂಲ ಅರ್ಥ ಏನು ಅನ್ನೋದಾಗಿ. ಮುಂದುವರಿಸ್ತಾ ಹೋಗೋದಾದರೆ, ಈಗ ಸುಖ ಅಂತಕ್ಕಂಥದ್ದು ನಮಗೆ ಬೇಡವಾ ಅಂತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ನಾವು ಹುಡುಕೋದು ನಿಲ್ಲಿಸ್ಬೇಕು ಅನ್ನೋ ತೀರ್ಮಾನಕ್ಕೆ ಬರಬೇಕು. ಸಿಕ್ಕಿದ್ರೆ ಅದು ಸಿಗಲಿ. ಅದು ಎಲ್ಲಿ ಸಿಗತ್ತೆ, ಸುಖ ಅನ್ನೋದು ಎಲ್ಲಿ ಸಿಗತ್ತೆ ಅನ್ನೋದು ನಮಗಿನ್ನೂ ಗೊತ್ತಾಗಿಲ್ಲ. ನಾವು ಅದನ್ನು ಸುಖ ನಮ್ಗೆ ಸಿಗಬೇಕು ಅಂತ ಹುಡುಕ್ತಾ ಇದ್ದೀವಲ್ಲ, ಇದೇ ಮೊದಲನೇ ಸಮಸ್ಯೆ ಆಗಿರೋದು. ಅದು ನಿಜವಾಗ್ಲೂ ಸಿಗಬೇಕು ಸುಖ ಅನ್ನೋದೇ ಆದರೆ, ಈಗ ಒಂದು ಸಣ್ಣ ಚಿತ್ರವನ್ನು ನೋಡೋಣ. ಏನು ಅದು ಹೇಳಿದ್ಮೇಲೆ ಅದ್ರ ಮುಂದೆ ಹೇಳ್ತೀನಿ. ಸುಖ ಯಾಕೆ ಸಿಕ್ಕಿಲ್ಲ, ಸಿಗ್ತಾ ಇಲ್ಲ, ಸುಮಾರು ಜನ ಇದೆ ತಾನೆ ಕಂಪ್ಲೇಂಟು, ಜೀವನ ಎಲ್ಲ. ಇದನ್ನು ಸ್ವಲ್ಪ ದಯವಿಟ್ಟು ಓದಿರೋರು ಓದದೇ ಇರೋರು ಪ್ರತಿಯೊಬ್ಬರು, ಚಿಕ್ಕವರು ದೊಡ್ಡವರು, ಜೀವನದಲ್ಲಿ ಇಂತಹ ಒಂದು ವಿಚಾರವನ್ನು ತಿಳಿಲಿಕ್ಕೆ ಸಾಧ್ಯನೂ ಅಲ್ಲ. ಚಂದ್ರ ಅಂತ ಯಾರು ಗೊತ್ತಿಲ್ವಮ್ಮ? ನೋಡೋಕ್ಕೆ ಚಂದ್ರನ ಥರ ಇದ್ದರೆ ಎಷ್ಟು ಖುಷಿ ಪಡ್ತಾರೆ ಅಲ್ವಾ? ಅಂದ ಚಂದವಾಗಿ ಸೌಂದರ್ಯಕ್ಕೆ ಬೆಲೆ ಕೊಡೋದು ಚಂದ್ರನ ಹೆಸರೇ ಬರೋದು ಅಲ್ವಾ? ಈಗ ಭೂಮಿ ಗೊತ್ತಾಗ್ತಾ ಇದೆಯಲ್ಲ, ಚಂದ್ರನಿಗೂ ಭೂಮಿಗೂ ಎಷ್ಟು ನಿಖರವಾದ ಕನೆಕ್ಟಿವಿಟಿ ಇದೆ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳೋದು ಎಷ್ಟರ ಮಟ್ಟಕ್ಕೆ ಸರಿ ಅಂತ ಸ್ವಲ್ಪ ಯೋಚನೆ ಮಾಡ್ಕೋಬೇಕು. ಈ ಸತ್ಯವ ನಮ್ಮ ದೇಶದಲ್ಲಿ ಯಾರಾದರೂ ಇಲ್ಲಿವರೆಗೂ ಚಂದ್ರ ಮತ್ತು ಮಗು ಹುಟ್ಟಿದ್ದಕ್ಕೂ ಚಂದ್ರನೇ ತಗೊಳ್ಳೋದು, ಭೂಮಿಯಲ್ಲಿ ಮನೆ ಕಟ್ಟೋದಕ್ಕೂ ಚಂದ್ರನೇ ತಗೊಳ್ಳೋದು. ಆದರೆ ಚಂದ್ರನ ತಗೊಳ್ತೀವಿ ಅಷ್ಟೇ, ಚಂದ್ರನಿಗೂ ಮನೆಗೂ ಸಂಬಂಧನೇ ಕೊಟ್ಟಿಲ್ಲ ನಾವು, ಗೊತ್ತಿಲ್ಲ. ಹೌದಲ್ಲ? ಈಗ ಆ ಒಂದು ಎನರ್ಜಿ, ಆ ನೀಲಿ ಅಂತಕ್ಕಂಥ ಇರ್ತಕ್ಕಂಥ ಕನೆಕ್ಟಿವಿಟಿಯಲ್ಲಿ ಏನು ಉತ್ಪತ್ತಿ ಆಗ್ತಾ ಇರ್ತಕ್ಕಂಥದ್ದು ಏನಂದರೆ, ಅಲ್ಲಿ ತಂಪಿನ ವಾತಾವರಣಕ್ಕೆ ಮಲಗೋ ಬೆಡ್ರೂಮ್ಗೆ ನೀಲಿ ಕಲರ್ ಬಣ್ಣ ಹೊಡಿತಾರೆ. ಮಲಗೋ ಬೆಡ್ರೂಮ್ಗೆ ತಂಪಾಗಿ ನಿದ್ದೆ ಬರಲಿ ಅಂತ. ಹಾಗೆ ಆ ಭೂಮಿಯಲ್ಲಿ ಇರ್ತಕ್ಕಂತಹ ಅಂಶ, ಆ ನೀಲಿ ಆಕಾರದಲ್ಲಿ ಇರ್ತಕ್ಕಂಥದ್ದು ಮತ್ತು ಆ ಚಂದ್ರನಿಂದ ಬರ್ತಾ ಇರತಕ್ಕಂತಹ ಆ ಒಂದು ಬಣ್ಣವನ್ನು ಗಮನಿಸಿದಾಗ ನಮಗೆ ಅದು ಮನಸ್ಸನ್ನು ಪ್ರಶಾಂತತೆ ಇಟ್ಕೊಳ್ತಕ್ಕಂತಹ ಒಂದು ವಿಚಾರಕ್ಕೆ ಅಲ್ಲಿ ಉತ್ಪತ್ತಿ ಆಗ್ತಾ ಇರ್ತಕ್ಕಂಥದ್ದು. ಇದು ಹಂತವಾಗಿ ಹೇಳ್ತಾ ಹೋಗೋಣ, ಒಂದೇ ಸಲ ಹೇಳಲಿಕ್ಕಾಗಲ್ಲ. ಈಗ ಈ ಚಂದ್ರನ ಪ್ರಭಾವ ಏನಿದೆ ಅಂದರೆ, ಸೂರ್ಯನಿಗೂ ಚಂದ್ರನಿಗೂ ಎಷ್ಟು ಡಿಸ್ಟೆನ್ಸ್ ಇದೆ ಸ್ವಲ್ಪ ನೋಡಮ್ಮ. ಸೂರ್ಯ ಎಷ್ಟು ದೂರದಲ್ಲಿದ್ದಾರೆ, ಅವ್ರುವೇ ನೋಡಿ ಅಂದರೆ ರಸ್ತೆ ಹೇಗಿದೆ ಅಂತ. ಆ ಸೂರ್ಯನಿಗೂ ಕೂಡ ಆ ರಸ್ತೆಯನ್ನು ಕರೆಕ್ಟಾಗಿ ಆ ರೀತಿ ಕೊಟ್ಟಿದ್ದೀವಾ ಅಂತಕ್ಕಂಥ ವಿಚಾರ ನಮಗಿನ್ನೂ ಮನೆ ಕಟ್ಟೋರಿಗೆ ಇನ್ನೂ ಗೊತ್ತಾಗಿಲ್ಲ. ಅದು ಬ್ರಾಡ್ವೇ ಅಂತ ಹೇಳ್ತೀವಿ ನಾವು, ನೈಸ್ ರೋಡ್ ಅಂತೀವಲ್ಲ ಗಾಡಿ ಓಡಿಸುವಾಗ. ಅಯ್ಯೋ ಏನು ರೋಡ್ ಹೆಂಗೈತೆ ಅಂತ, ವಿಶಾಲವಾದ ರೋಡು. ಸೂರ್ಯನಿಗೆ ಆ ರೀತಿ ಮನೆ ಒಳಗಡೆ ರಸ್ತೆ ತೋರಿಸ್ಬೇಕು. ಆ ರಸ್ತೆ ಯಾವುದು ಅಂದರೆ ಹಿಂಬಾಗಿಲು ಮುಂಬಾಗಿಲು. ರಸ್ತೆ ಯಾವುದು? ನೇರವಾಗಿ ಹಿಂಬಾಗಿಲು ಮುಂಬಾಗಿಲು ಇದ್ದರೆ ಅದು ನೋಡಮ್ಮ ಚಿನ್ನದ ಕಲರ್ ಇದೆ. ಇದಕ್ಕೆ ಆಡೋ ಭಾಷೆಯಲ್ಲಿ ಏನು ಹೇಳ್ತಾರೆ ಅಂದರೆ, ಮನೆಯ ಮುಂಬಾಗಿಲು ಚಿನ್ನದ ಲೋಟ. ಚಿನ್ನದ ಥರ ಇದೆಯಲ್ವಾ ಅದು?
ಅಲ್ವಾ? ಮನೆಯ ಹಿಂಬಾಗಿಲು ಬೆಳ್ಳಿಯ ಲೋಟ. ಈಗ ಮನೆಯಲ್ಲಿ ಚಿನ್ನ ಬೆಳ್ಳಿಯ ಬಾಗಿಲು ಇದೆಯಾ ನೋಡ್ಕೊಳ್ಳಿ ದಯವಿಟ್ಟು. ನಿಮ್ಮ ವಾಸದ ಮನೆಯಲ್ಲಿ ಚಿನ್ನದ ಲೋಟ ಬೆಳ್ಳಿಯ ಲೋಟ ಬೇಡವಾ ಬೇಕಾ ನೀವೇ ಡಿಸೈಡ್ ಮಾಡಿ. ಈ ಚಿನ್ನದ ಲೋಟ ಬೆಳ್ಳಿ ಲೋಟನ ನಿಜವಾಗ್ಲೂ ನಾವು ಯಾಕಾರು ಬಿಟ್ಟಿದ್ದೀವೋ ಅಂದರೆ ದುಡ್ಡು ಕೊಟ್ಟು ತರೋದಲ್ಲ, ಮನೆಯಲ್ಲೇ ಚಿನ್ನದ್ದು ಬೆಳ್ಳಿದು ಉತ್ಪತ್ತಿ ಆಗಬೇಕು. ಬೇಕಾ ಬೇಡಮ್ಮ? ಈಗ ಇದನ್ನು ನೆನೆಸ್ಕೊಂಡು ಮಾತಾಡ್ತಾ ಇದ್ರೆ ಕೇಳಿಸ್ಕೊಂಡು ಎಷ್ಟು ಖುಷಿ ಆಗುತ್ತೆ ಸ್ವಲ್ಪ ಯೋಚನೆ ಮಾಡು. ಇದು ಭಗವಂತ ನಮ್ಗೆ ಕೊಟ್ಟು ಕಳಿಸಿದ್ದಾರೆ. ತಿಳ್ಕೊಂಡು ಮನೆ ಕಟ್ಟೋ ಯೋಗ್ಯತೆ ನಮಗಿದೆಯಾ? ಸೂರ್ಯ ಚಂದ್ರನನ್ನು ನಾವು ಬಳಸೋದೇ ಆದರೆ ಮನೇಲಿರ್ತಕ್ಕಂಥ ತಂದೆ ತಾಯಿಗಳಿಗೇನೋ ಒಳ್ಳೆ ಚೆನ್ನಾಗಿ ನೆಮ್ಮದಿಯಾಗಿ ಇಟ್ಕೊಂಡಿದ್ದೀವಿ ಅಂತ, ತಂದೆ ತಾಯಿ ಒಳ್ಳೆ ಮಕ್ಕಳು ಪಡ್ಕೊಂಡಿದ್ದೀವಿ ಅಂದರೆ ಈ ಸೂರ್ಯಚಂದ್ರನ ಬಳಸಿ ಮನೆಯನ್ನು ಕಟ್ಟಿದರೆ ಮಕ್ಕಳು ತಂದೆ ತಾಯಿಗೆ ಒಂದು ಬೆಲೆ ಕೊಡ್ತಕ್ಕಂಥ ಮಕ್ಕಳು ಹುಡ್ತಾರೆ. ತಂದೆ ತಾಯಿ ಮಾಡಬೇಕಾದ ಕೆಲಸ ಸೂರ್ಯಚಂದ್ರರನ್ನು ನಮ್ಮ ವಾಸದ ಮನೆಗೆ ಭೂಮಿಗೆ ನಾವು ಅಳವಡಿಸ್ಕೋಬೇಕು. ಇದಕ್ಕೆ ಸಣ್ಣ ಉದಾಹರಣೆ ಹೇಳ್ತೀನಿ. ಗ್ರಹಣ ಆಗಬೇಕಾದ್ರೂ ಕೂಡ ಇದನ್ನು ಹೇಳ್ತಾರೆ ತಾನೆ, ಸೂರ್ಯ ಚಂದ್ರ ಗ್ರಹಣ ಆಗುವಾಗ ಭೂಮಿಗೂ ಇದು ನಿಕಟವಾದ ಸರಳ ರೇಖೆಯಲ್ಲಿ ಬಂದಾಗ ಗ್ರಹಣ ಆಗತ್ತೆ. ಈ ತಿಳ್ಕೊಂಡಿರ್ತಕ್ಕಂಥ ನಾವು ಮೂರ್ಖರು ಈ ಸೂರ್ಯಚಂದ್ರನ ನಮ್ಮ ಭೂಮಿಗೆ ಯಾವ ರೀತಿಯಾಗಿ ನಾವು ಅಳವಡಿಸ್ಕೋಬೇಕು ಅಂತ ನಮ್ಗೆ ಗೊತ್ತಿಲ್ಲ ಅಂದರೆ ಸುಖ ಹೆಂಗೆ ಸಿಗುತ್ತೆ ನಿಮಗೆ? ಸಾಧ್ಯ ಇದೆಯಾ? ಇಷ್ಟು ವಿಚಾರನ ತಿಳ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ಮಾಡ್ತಕ್ಕಂಥ ವಿಷಯ ಇದೆಯಲ್ಲ, ಇದು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ನಾವು ಒಂದಕ್ಕೊಂದಿಲ್ಲದೆ ನಾವು ಬದುಕೋಕ್ಕಾಗಲ್ಲ. ಗಂಡಿಗೆ ಹೆಣ್ಣು ಹೇಗೋ ಹೆಣ್ಣಿಗೆ ಗಂಡು ಹೇಗೋ ಹಾಗೆ ಭೂಮಿಗೂ ಆಕಾಶಕ್ಕೂ ಸಂಬಂಧವನ್ನು ಕಲ್ಪಿಸ್ತಕ್ಕಂಥ ಸತ್ಯ ನಮ್ಗೆ ಗೊತ್ತಿಲ್ಲದ ಕಾರಣ ಚಂದ್ರನ ನೋಡಬೇಕು ಅಂತ ಗಂಡು ಹೆಣ್ಣು ಮದುವೆ ಮಾಡೋರಿಗೆ ಸೂರ್ಯನ ತೋರಿಸೋ ಜನ ನಾವು. ಆವತ್ತು ಸುಳ್ಳೆ, ಮದುವೆ ಮೊದಲನೇ ದಿನ ಸುಳ್ಳು. ಗಂಡು ಹೆಣ್ಣು ಯಾವ್ದು ನೋಡಬೇಕಿತ್ತು? ಚಂದ್ರನ್ನ. ಯಾವ್ದು ತೋರಿಸ್ತಾ ಇದ್ದಾರೆ ಪುರೋಹಿತರು? ಸೂರ್ಯನ. ನೋಡಮ್ಮ, ಇಂಥ ಅಸಂಬದ್ಧವಾಗಿರ್ತಕ್ಕಂಥ ಮದುವೆಗಳನ್ನ ಮಾಡ್ತಕ್ಕಂಥ ಅವ್ರಿಗೆ ಅಪ್ಪ ಅಮ್ಮನಿಗೆ ಹೇಳೋಣ, ಮದುವೆ ಮಾಡಿಸೋ ಪುರೋಹಿತರಿಗೆ ಏನು ಹೇಳೋಣ? ಚಂದ್ರನ ತೋರಿಸ್ರಿ ಅಂದರೆ ಸೂರ್ಯನ ತೋರಿಸ್ತಾವ್ರೆ. ಅವರು ಮೊದಲೇ ಕಣ್ಣು ಮುಚ್ಚಿಬಿಡ್ತಾರೆ. ಯಾಕೆ ಗಂಡ ಹೆಂಡತಿ ಚೆನ್ನಾಗಿಲ್ಲ, ಯಾಕೆ ಮನೆಯಲ್ಲಿ ನೆಮ್ಮದಿ ಇಲ್ಲ, ಯಾಕೆ ಶ್ರೀಮಂತಿಗೆ ಇಲ್ಲ, ಯಾಕೆ ಸುಖ ಸಿಗ್ತಾ ಇಲ್ಲ ಅಂದರೆ ಈ ಸತ್ಯ ತಿಳ್ಕೊಂಡು ಮನೆ ಕಟ್ಟೋದನ್ನು ದಯವಿಟ್ಟು ಕಲ್ತ್ಕೊಳ್ಳಿ. ಇದಕ್ಕೆ ಹತ್ತಿರವಾದಂಥ ಇನ್ನೊಂದು ತೋರಿಸ್ತೀನಿ ಇವಾಗ. ಏನಪ್ಪ ಅಂದರೆ ಈ ರೀತಿಯಾಗಿ ಅಧ್ವಾನವಾಗ್ತಕ್ಕಂಥ ಮನೆಗಳು ಎಲ್ಲಿ ನಿಂತಿರುತ್ತೆ ಅಂತಕ್ಕಂಥದ್ದು ಮುಂದಿನ ಈ ಚಿತ್ರದ ಮೂಲಕವಾಗಿ ಇನ್ನೊಂದು ಚಿತ್ರದಲ್ಲಿ ನೋಡಿದಾಗ ಗೊತ್ತಾಗತ್ತೆ. ಏನದು ಅಂದರೆ, ಒಂದು ಮನೆ ಕಟ್ಟಿ 8 ವರ್ಷ ಪ್ರಾರಂಭ ಮಾಡಿ ನೋಡಿ ಯಾವ ಅವತಾರದಲ್ಲಿ ಪಿಲ್ಲರ್ಗಳು ಹೆಂಗೆ ಗಿಡ ಬೆಳ್ಕೊಂಡು ಅದು ಪಿಲ್ಲರ್ ಮುಚ್ಚಕ್ಕೂ ಏನೂ ಕಾಸಿಲ್ಲ, ಮನೆ ಒಳಗಡೆ ಹೋಗೋಕ್ಕೆ ಜಾಗ ಇಲ್ಲ. 8 ವರ್ಷ ಆಗಿದೆ, ಮನೆ ಪ್ರಾರಂಭ ಮಾಡಿದ ಯಜಮಾನ ಟಿಕೆಟ್ ತೊಗೊಂಡು ಪ್ರಪಂಚ ಬಿಟ್ಟು ಹೋಗಾಯಿತು. ಅಂದರೆ ಇವ್ರು ಏನು ತಿಳ್ಕೊತಾರೆ, ಯಾಕೋ ಮನೆ ಕೈ ಹಾಕ್ತೋ ಯಜಮಾನ ಹೋಗ್ಬಿಟ್ಟ ಅಂತಾರೆ ಹೊರ್ತು ಆ ಜಾಗ ಹೇಗಿದೆ, ಆ ಜಾಗದಲ್ಲಿ ನಾವು ವಿಸ್ತೀರ್ಣತೆ ಹೇಗೆ ತಗೋಬೇಕು ಪ್ರಜ್ಞೆ ಇಲ್ಲ. ಅಥವಾ ಮದುವೆಗಳು ಮಾಡ್ತೀರಾ, ಮಾಡೋಕ್ಕಾಗಲ್ಲ. ಮನೇಲಿ ಯಜಮಾನಿಕೆ ಇದೆಯಾ, ಇಲ್ಲವೇ ಇಲ್ಲ. ಬೈದಲ್ಲೇ ಬದುಕಬೇಕು ಇವರು. ಇದು ಮಾಡ್ಕೊಂಡಿದ್ಯಾರು? ನಾವೇನೆ. ಯಾಕೆ ಇನ್ನೊಂದು ಕತೆ ಹೇಳ್ತಾರೆ, ನಮ್ಮ ಹತ್ರ ಅಷ್ಟು ಅನುಕೂಲ ಇಲ್ಲ, ನಮ್ಗಷ್ಟು ತಿಳುವಳಿಕೆ ಇಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಅದೆಲ್ಲ ಇಲ್ಲವೇ ಮನೆ ಯಾಕೆ ಕಟ್ತೀರಾ? ಏನಮ್ಮ ಹೋಗಿದ್ದು ಸ್ಟಾರ್ ಹೋಟ್ಲಿಗೆ ಇಡ್ಲಿ ಎಷ್ಟು ಅಂತ ಕೇಳೋಕ್ಕಾಗತ್ತಾ? ತಿನ್ಬಿಟ್ಟು ಪೇ ಮಾಡಿ ಬರಬೇಕು. ಇಲ್ಲ ಅಂದರೆ ಎಲ್ಲೋ ಸೈಡಲ್ಲಿ ನಿಂತ್ಕೊಂಡು ಯಾವುದೋ ಹೋಟ್ಲ ತಿನ್ಕೊಂಡು ಬಂದ್ಬಿಡ್ಬೇಕು. ಹಾಗೆ ಮನುಷ್ಯ ಬದುಕಬೇಕು ಅಂದರೆ ಮನೆ ಕಟ್ಟಬೇಕಾದ್ರೆ ಶ್ರೀಮಂತಿಕೆಯ ಮನೆ ಬೇಕು. ಶ್ರೀಮಂತಿಗೆ ಬಂದಾಗ ಸುಖ ಸಿಕ್ಕೇ ಸಿಗುತ್ತೆ. ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ನಮಗೆ ಶ್ರೀಮಂತಿಗೆ ಸುಖ ಅನ್ನೋದು ಬರೀ ಮಾರೀಚಿಕೆಯ ವಿಚಾರ. ಯಾವಾಗ ಬರುತ್ತೋ ಹಿಂಗೆ ಒಂದಿನ ಸತ್ಯ ಹೋಗ್ತಾರೆ. ಇದು ಆಗಬಾರ್ದು ಅಂದರೆ ಮನೆಯ ಒಂದು ಪಕ್ಕ ಚಿತ್ರಣ ಏನು ಅಂತಂದರೆ, ಈಗ ಅದನ್ನು ಮಾರಕ್ಕೂ ಆಗಲ್ಲ, ಮನೆ ಕಟ್ಟಕ್ಕೂ ಆಗಲ್ಲ, ಈಗ ಅದನ್ನು ರಿಪೇರಿ ಮಾಡೋಕ್ಕೂ ಆಗಲ್ಲ. ಎಷ್ಟೋ ಒಂದು ಅನಾವಶ್ಯವಾದ ಜೀವನ ಬದುಕಬೇಕಾಗತ್ತೆ. ಇನ್ನು ಮನೇಲಿರೋ ಕತೆ ಏನಾಗ್ಬೋದು, ಏನಾಗಿರ್ಬೋದು ಅಂತಹ ಹೇಳೋದು ಬೇಡ, ನೀವೇ ತಿಳ್ಕೊಬೇಕಾಗತ್ತೆ. ಒಂದು ಶುಭವಾದ ಮದುವೆ ಮಾಡಬೇಕಾದ್ರೆ ಈಗ ಫಸ್ಟ್ ಕಾಲಲ್ಲಿ ಏನು ಬಂತು, ಸಾವು ಬಂತು ಅಂದರು. ನೋಡಿ, ಮುಂದಕ್ಕೆ ಯಾವುದೇ ಕಾರಣಕ್ಕೂ ಏಳಿಗೆ ಇಲ್ಲ ಅಂತ ಒಂದು ಇನ್ವಿಟೇಷನ್ ಬಂತು. ಯಾಕೆ ಮಾಡ್ತಾ ಇದ್ದೀರಾ ಮದುವೆ ಅಂತ. ಅವ್ರು ಲವರ್ ಆಗ್ಬಿಟ್ಟಿದ್ದಾರೆ, ಲವ್ ಆಗ್ಬಿಟ್ಟಿದೆ ಅದು. ಈಗ ನಾವು ಬೇಡ ಅಂತ ಹೇಳೋಕ್ಕಾಗಲ್ಲ. ಹಾಗೆ ಒಂದು ಮನೆ ಕಟ್ಟಬೇಕಾಗಲಿ, ನಿಲ್ಲೋದು, ಅರ್ಧಕ್ಕೆ ನಿಲ್ಲೋದು, ದುಡ್ಡು ನಿಲ್ಲದೆ ಇರೋದು, ಕೆಲಸಕ್ಕೆ ಕರೆಕ್ಟಾಗಿ ಯಾರು ಬರದೇ ಇರೋದು, ಅದಕ್ಕಂತ ಸಂಬಂಧಪಟ್ಟಂಥದ್ದು ಯಾವುದು ಸಿಗದೇ ಇರೋದು, ಇದು ಮನೆಗೆ ಅಪಶಕನ. ಮದುವೆ ಆಗ್ತಿರ್ಬೇಕಾದ್ರೆ ಎಂಗೇಜ್ಮೆಂಟ್ ಆಗೋಕ್ಕೆ ಮುಂಚೆ ಅಥವಾ ಎಂಗೇಜ್ಮೆಂಟ್ ಆದಮೇಲೆ ಸಂಬಂಧ ಯಾರು ಹೋಗೋದು, ಈ ರೀತಿ ದುರಂತಗಳು ಏನಕ್ಕಾಗತ್ತೆ ಅಂದರೆ ಓಡಬೇಡಿ, ಸ್ವಲ್ಪ ನೋಡ್ಕೊಂಡು ಹೋಗಿ ಅಂತ ತೋರಿಸುತ್ತೆ ಧರ್ಮದಲ್ಲಿ. ಏನು ಮಾಡೋಕ್ಕಾಗಲ್ಲ, ನಮ್ಮ ಜನ ಸ್ಪೀಡ್ ಜಾಸ್ತಿ. ಇಷ್ಟು ವಿಚಾರಕ್ಕೆ ಈಗ ಸದ್ಯಕ್ಕೆ ತಿಳ್ಕೊಂಡಿದ್ದೀರಿ ಅಂತ ಹೇಳ್ತಾ ಮುಂದಿನ ವಿಷಯಕ್ಕೆ ಬರೋಣ. ಏನು ಇದು ಪ್ಲ್ಯಾನು, ಅದೇ ನಿಂತಿದೆಯಲ್ಲ ಈಗ ಈ ಪ್ಲ್ಯಾನಲ್ಲಿ ಸ್ವಲ್ಪ ಗಮನಿಸ್ಕೋಬೇಕು.
ಈ ಬಾಗಿಲು ಮೇನ್ ಡೋರ್ ಅಂತ ಕೊಡ್ತಾರಲ್ಲ ಮತ್ತು ಮೆಟ್ಲು ಹಾಕ್ತಾರಲ್ಲ, ಇದಮ್ಮ ಮನೆಗಳು ಕಂಪ್ಲೀಟಾಗಿ ದಿವಾಳಿ ಆಗೋದಕ್ಕೆ, ಮನೆ ಕಟ್ಟೋರು ದಿವಾಳಿ, ಮನೆ ದಿವಾಳಿ ಕಟ್ಟಕ್ಕೆ ಮುಂಚೆನೇ ದಿವಾಳಿ ಮಾಡಿಬಿಡತ್ತೆ. ಅಂದರೆ ನಾವು ಮಾಡಿರೋದು ಅದೇ ಆಗಿಲ್ಲ. ಈಗ ಪ್ಲ್ಯಾನ್ ಕೊಟ್ಟಿರತಕ್ಕಂಥವರು ಪಾಪ ಇಂಜಿನಿಯರು ಕೂಡ ಅಲ್ಲೇ ಇದ್ದಾರೆ, ಹೇಳೋದು ಬೇಡ. ಈಗ ಇಷ್ಟು ಅಳತೆಗೆ ಮನೆ ಕಟ್ಟರೆ ಚೆನ್ನಾಗಿರುತ್ತೆ ಅಂತ ಅಳತೆನೂ ಕೂಡ ಕೊಟ್ಟಿದ್ದಾರೆ. ಆದರೆ ಮನೆಯನ್ನು ಎಷ್ಟು ಮಟ್ಟಿಗೆ ಡಿಸ್ಪ್ಲೇ ಮಾಡಿದ್ದಾರೆ ಅಂದರೆ ಆ ಮನೆ ಸೈಟೇ ಟೋಟಲಿ ಕ್ರಾಸ್ ಇದೆ. ಈ ಕ್ರಾಸ್ ಇರೋದನ್ನ ಸರಿ ಮಾಡ್ಕೋಬೇಕು ಅಂತ ಮನೆ ಕಟ್ಟೋರಿಗೆ ಅಷ್ಟು ಸುಲಭ ಗೊತ್ತಾಗಲ್ಲ. ನೋಡಿ ಇಲ್ಲಿ ಕ್ರಾಸಾಗಿ ಕಾಣಿಸ್ತಾ ಇದೆ. ಇದು ಚಿತ್ರಣ ಹೆಂಗಿದೆ ಹಂಗೆ ಸೈಟ್ ಕಟ್ಟಿಬಿಡೋದು, ರೂಮ್ ಅಗಲ ಬೇಕು ಅಂತ. ಯಾವ ಕಾರಣಕ್ಕೂ ಮನೆ ಪೂರ್ತಿ ಆಗಲ್ಲ, ಹಿಂಗೆ ನಿಂತ್ಕೊಳ್ಳುತ್ತೆ. ಅದಕ್ಕೋಸ್ಕರವಾಗಿ ಸೂರ್ಯನಿಗೂ ಭೂಮಿಗೂ ಇರ್ತಕ್ಕಂಥ ನಿಕಟವಾದ ಸಂಬಂಧ ಇಲ್ಲದೆ ಇದ್ದಾಗ ಈ ಮನೆಗಳು ಹೀಗೆ ನಿಲ್ಲುತ್ತೆ. ಅಕಸ್ಮಾತ್ ತೀರಾ ಕಷ್ಟಪಟ್ಟು ಹೆಂಗೋ ಮಾಡಿ ಮನೆ ಕಟ್ಟಿ ಸಾಲ ಮಾಡಿ ಒಳಗಡೆ ಹೋದರೆ ಆಮೇಲೆ ಶುರುವಾಗತ್ತೆ ಸಾಲದ ಹೊಡೆತ, ಅನಾರೋಗ್ಯದ ಹೊಡೆತ. ಈ ಸಮಸ್ಯೆಯಿಂದ ಹೊರಗೆ ಬರಬೇಕು, ಜೀವನದಲ್ಲಿ ನೆಮ್ಮದಿ ಬೇಕು ಅನ್ನೋದು ಆದರೆ ಮನೆಯಿಂದವೇ ಎಲ್ಲವೂ ಸಾಧ್ಯ ಅನ್ನೋದು ಈ ಮೂಲಕ ಪ್ರತಿದಿನ ಹೇಳ್ತಾ ಇದ್ದೀನಿ. ತಿಳ್ಕೊಳ್ಳಿ, ಒತ್ತಾಯ ಅಲ್ಲ. ಜೊತೆಗೆ ಜೀವನದಲ್ಲಿ ನಿಮ್ಗೆ ಏನೇನು ಅನಿಸಿಕೆಗಳಿದೆ, ನನಗೇನು ಬೇಕು, ಮಕ್ಕಳಿಗ, ಮಗನಿಗ, ತಾಯಿಗ, ಗಂಡನಿಗ, ಎನಿವನ್, ಇವೆಲ್ಲವೂ ಕೂಡ ನಿಮ್ಮ ವಾಸದ ಮನೆಯಿಂದಲೇ ಸಾಧ್ಯ ಅಂತಕ್ಕಂಥ ಸತ್ಯವನ್ನು ಈ ಕಾರ್ಯಕ್ರಮದಲ್ಲಿ ಪ್ರತಿದಿನ ಸಾಬೀತುಪಡಿಸಿ ತೋರಿಸ್ತಾ ಇದ್ದೀನಿ. ಬಳಸ್ಕೊಳ್ಳೋರು, ತಿಳ್ಕೊಳ್ಳೋರು, ರಿಪೇರಿ ಮಾಡ್ಕೊಳ್ಳೋರು ಮಾಡ್ಕೋಬೋದು. ನಾನು ಬಲವಂತವಾಗಿ ನಿಮ್ಮನ್ನು ಕರೆದುಬಿಟ್ಟು ಮಾಡಿಸಿ ಅಂತ ಯಾವುದೇ ಕಾರಣಕ್ಕೂ ಹೇಳೋದು ಇಲ್ಲ, ನನಗೆ ಅದರ ಅವಶ್ಯಕತೆಯೂ ಇಲ್ಲ. ಕಾರಣ ಇಷ್ಟೇ, ನೊಂದವರಿಗೆ ನಾವು ಏನಾದರೂ ಒಂದು ಮಾರ್ಗ ತೋರಿಸ್ಬೇಕು, ಅದು ನಮ್ಮ ಕರ್ತವ್ಯ. ಹೊಟ್ಟೆ ಹಸ್ತವ್ರಿಗೆ ಊಟ ಹಾಕಬೇಕು, ಫ್ರೀಯಾಗಿ ಏನು ಹಾಕಲ್ಲ, ನೀವು ಫೀಸ್ ಅಂತ ಕೊಡ್ತೀರಾ, ನಾವು ಅದನ್ನು ಮಾಡಿಕೊಡ್ಬೇಕು. ಸುಮ್ಮನೆ ಫೀಸ್ ತಗೊಳ್ಳೋದು ನಮಗೂ ಇಷ್ಟ ಇಲ್ಲ, ಏನೋ ಒಂದು ಫೀಸ್ ಕೊಟ್ಬಿಡೋದು ಅಂತ ನಿಮಗೂ ಇಷ್ಟ ಇಲ್ಲ. ಅದಕ್ಕೆ ಆದ ಒಂದು ಕ್ರಮ ಇದೆ. ಆ ಕ್ರಮದಲ್ಲಿ ನೀವು ಹೋಗೋದೇ ಆದರೆ ಮನಸ್ಸನ್ನು ಬಿಗಿ ಹಿಡಿದು ನಾನು ಜೀವನದಲ್ಲಿ ಏನಾಗಬೇಕು, ಬದಲಾಗಬೇಕು. ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಬದಲಾಗಬೇಕು. ಹೌದಾ? ನಾವು ಹುಟ್ಟಿದ್ದು ಹಂಗೇನೇ ಇದ್ದೀನಿ ಸ್ವಾಮಿ, 55 ಆಯ್ತು ಸ್ವಾಮಿ, 65 ಆಯ್ತು ಸ್ವಾಮಿ, ನನಗೇನು ಸಿಕ್ಕೇ ಇಲ್ಲ ಸ್ವಾಮಿ. ಎಲ್ಲಿ ಸಿಗುತ್ತೆ? ಇಲ್ಲಿ ಕೂತ್ಕೊಂಡು ಮೆಜೆಸ್ಟಿಕ್ಕು ಸಿಕ್ಕುತ್ತೆ ಅಂದರೆ ಹೆಂಗೆ ಸಾಧ್ಯ? ಮೆಜೆಸ್ಟಿಕ್ಕೇ ಹೋಗ್ಬೇಕು ನಾವು. ಪ್ರಯತ್ನ ಇಲ್ಲದೆ ನಿಮ್ಗೆ ಅಂದ್ಕೊಂಡಿದ್ದು ಯಾವುದು ಹತ್ರಕ್ಕೆ ಸಿಕ್ಕಲ್ಲ. ಈ ಪ್ರಯತ್ನ ಅಂತಕ್ಕಂಥದ್ದೇ ನಿಮ್ಮ ನೆಮ್ಮದಿ. ಏನು, ನಾನು ನಿರೀಕ್ಷಣೆ ಮಾಡಿಲ್ಲ ಒಳ್ಳೆ ಮನೆ ಕಟ್ಟಿದೆ, ಹೌದಾ? ನಿರೀಕ್ಷಣೆ ಮಾಡಿಲ್ಲ ನನ್ನ ಮಗಳು ಮದುವೆ ಸೆಟ್ಟಾಯಿತು, ಮದುವೆ ಆದಮೇಲೆ ಎಂಥ ಅದ್ಭುತವಾದ ಪವಾಡಗಳು ನಡೆಯುತ್ತೆ ರೀ ಮನೆಯಲ್ಲಿ. ಇದರ ಸತ್ಯ ತಿಳ್ಕೊಳ್ಳೋಕ್ಕೆ ಯಾಕೆ ನಮ್ಮ ಜನಕ್ಕೆ ಇಷ್ಟೊಂದು ಹಿನ್ನಡೆ ಇದೆ ನಂಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಕರ್ಮಗಳು ಕಳೆದಿರಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಅದನ್ನು ನಾನು ಸರಿ ಮಾಡ್ತೀನಿ ಅಂತ ಹೇಳೋಕ್ಕೂ ಆಗಲ್ಲ. ನಿಮಗೆ ಸಮಯ ಬಂದಿದ್ದರೆ ಅನುಮಾನ ಮಾಡದೆ ಇದರಿಂದ ನಾವು ಹೊರಗೆ ಬರಲೇಬೇಕು, ಕುಟುಂಬ ಸೇಫ್ಟಿಯಾಗಿ ಜೀವನದಲ್ಲಿ ಇರಲೇಬೇಕು ಅಂದಾಗ ಆ ಸತ್ಯ ನಿಮಗೆ ಅರ್ಥ ಆಗುತ್ತೆ. ಓಕೆ ಗುರುಜಿ, ಕಾಲರ್ ಒಬ್ರು ಇದ್ದಾರೆ, ಮತ್ತೆ ಮಾತನಾಡ್ತಾ ಹೋಗೋಣ. ಬೆಂಗಳೂರಿನಿಂದ ಶೋಭಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಶೋಭಾ. ನಮಸ್ಕಾರ ಮೇಡಮ್. ನಮಸ್ಕಾರ ಶೋಭಾ, ಧ್ವನಿ ಕೇಳಿಸ್ತಿದ್ಯಾ? ನಮಸ್ಕಾರ ಮೇಡಮ್, ಕೇಳಿಸ್ತೈತೆ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಕ್ಷತ್ರ ತಿಳಿಸಿ, ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಹರಿ ಓಂ ಗುರುಗಳೇ. ನಾರಾಯಣ, ಹೇಳಮ್ಮ. ಓಂ ಗುರುಗಳೇ. ಹೇಳಮ್ಮ. ಗುರುಗಳೇ, ನೀವು ಬೆಂಗಳೂರಿಂದ ಕಾಲ್ ಮಾಡ್ತಾ ಇರೋದು. ಮಗ ಭರಣಿ ನಕ್ಷತ್ರ ಮೇಷ ರಾಶಿ ಗುರುಗಳೇ. ಅವನೊಂದ್ ಸ್ವಲ್ಪ ಯಾವಾಗ್ಲೂ ಮೂಗ್ ಕಟ್ಟುತ್ತೆ ಗುರುಗಳೇ. ಎಷ್ಟು ವಯಸ್ಸು? 11 ಇಯರ್ಸ್ ಗುರುಗಳೇ. 11 ವರ್ಷ. ಮೊದಲನೇ ಮಗನಾ? ಇಲ್ಲ ಗುರುಗಳೇ, ಇವನು 3ನೇವನು. 2 ಹೆಣ್ಮಕ್ಳಿದ್ದಾರೆ. ಓಕೆ ಅಮ್ಮ, ನೀನೇನು ಓದಿದ್ಯಾ? ನಾನು 2nd PUC ಮಾಡಿದ್ದೀನಿ ಗುರುಗಳೇ. ಓಕೆ, ಆ ಮೂಗು ಕಟ್ಟೋದ್ರ ವಿಷಯ ನೀವು ತಿಳ್ಕೊಳ್ಳಿ ಅಲ್ವಾ, ಏನಕ್ಕೆ ಕಟ್ಟುತ್ತೆ ಅಂತ? ಇಲ್ಲ ಗುರುಗಳೇ, ತಿಳ್ಕೊಂಡಿಲ್ಲ ನಾನು. ಅಲ್ಲಮ್ಮ, ಮತ್ತೆ ಅವ್ನು ಹಂಗೆ ಸುಮ್ಮನೆ ಹಂಗೆ ಅನುಭವಿಸೋದ ಮಗು? ಇಲ್ಲ, ಅದಕ್ಕೋಸ್ಕರನೇ ನಿಮಗೆ ಕಾಲ್ ಮಾಡಿದ್ದು ಗುರುಗಳೇ. ನಾನು ನಿಮ್ಮನ್ನ ಭೇಟಿ ಆಗಕ್ಕೆ ನನಗೆ ಭಗವಂತ ಬಿಡುಗಡೆನೆ ತೋರಿಸ್ತಿಲ್ಲ ಗುರುಗಳೇ. ಅಂದ್ರೆ ಭಗವಂತ ಬಂದು ನಿನ್ನ ಕರ್ಕೊಂಡು ಹೋಗ್ಬೇಕು ಅಂತೀಯಾ? ಆ ಥರ. ಅಯ್ಯೋ ಆಗ್ಲೂ ಒಂದು ಪ್ರಶ್ನೆ ಇರುತ್ತೆ, ಕರ್ಕೊಂಬಂದ ದೇವರು ಒಳಗೆ ತಂದು ಬಿಡೋದಲ್ವಾ? ಆಮೇಲೆ ಇನ್ನೊಂದು ಪ್ರಶ್ನೆ ಆಯ್ತೇವೆ, ಕರ್ಕೊಂಬಂದ್ರೆ ಮತ್ತೆ ದುಡ್ಡು ಕೊಟ್ಬಿಟ್ಟು ಹೋಗೋದಲ್ವಾ? ನಮಗೆ ಕೊನೆನೇ ಇಲ್ಲ ಆಸೆ, ಒಂದೊಂದು ಎತ್ಕೊಂಡು ಹೋಗ್ತಾನೆ ಇರ್ತೀವಿ. ಹೌದಲ್ಲಮ್ಮ? ಗುರುಗಳೇ. ಓಕೆ, ನಿಮ್ಮ ಯಜಮಾನ್ ಏನು ಕೆಲಸ ಮಾಡ್ತಾರೆ? ಗುರುಗಳೇ, ಯಜಮಾನ ತೀರ್ಕೊಂಡು 1.5 year ಆಯ್ತು ಗುರುಗಳೇ. ಏನಾಗಿತ್ತು? ಕ್ಯಾನ್ಸರ್ ಗುರುಗಳೇ. ನೋಡಿ, ನಿಮ್ಮ ಮಗು ಯಾವಾಗ ನಿಮ್ಮ ಹೊಟ್ಟೆಗೆ ಬಂತೋ ಗುರುಗಳೇ, ತಂದೆಗೆ ರಿಸರ್ವೇಷನ್, ಬೇಗ ಹೊರಟ್ಬಿಡು ಒಳಗಡೆಗೆ, ಅಂದರೆ ನಿನಗೆ ಜಾಗ ಇಲ್ಲ ಅಂತ. ಭರಣಿ ನಕ್ಷತ್ರದ ಮಗು ಹುಟ್ಟಿದ್ದಾರೆ, ತಂದೆಗೆ ಕಟ್ಟಿಟ್ಟ ಬುತ್ತಿ, ಪಾಸ್ಪೋರ್ಟ್ ರೆಡಿ ಅಂತ ಅಡ್ವಾನ್ಸಾಗಿ ಹೇಳ್ಬಿಡುತ್ತಾನೆ ಭಗವಂತ ಕಳಿಸುವಾಗ. ಭರಣಿ ನಕ್ಷತ್ರ ಮಗು ಹುಟ್ಟಿದ್ರೆ ಹಾಗಂತ ಕೆಲವರು ಪ್ರಶ್ನೆ ಹಾಕ್ಬೋದು, ನಮ್ಮ ಯಜಮಾನರು ಕಲ್ಗುಡ್ಡಿದ್ದಾಗ ಅವರೇ ಗೊತ್ತಾ ಸ್ವಾಮಿ ಅಂತ ಹೇಳ್ಬೋದು. ಕಲ್ಗುಡ್ಡಿದ್ದಂಗೆ ಇರಬಹುದು, ಆದರೆ ಹೆಂಡತಿಗೆ ಗಂಡ ಹತ್ರ ಇರಲ್ಲ. ಈ ಕೆಲವರು ಈ ಪ್ರಶ್ನೆ ಇರುತ್ತೆ,
ಅದಕ್ಕೆ ಸಾಯಬೇಕು, ಸತ್ತಿಲ್ಲ, ಓಕೆ ಫೈನ್. ಇದ್ದರೆ ಗಂಡ ಹೆಂಡತಿ ಚೆನ್ನಾಗಿದ್ದೀರಾ? ಓಕೆ. ಮನೆಯಲ್ಲಿ ಹೊಂದಾಣಿಕೆ ಆಗತ್ತಾ? ಇಲ್ಲ. ಒಂದು ಪ್ರಪಂಚವನ್ನು ಬಿಟ್ಟು ಹೋಗೋದು, ಇನ್ನೊಂದು ಮನೆಯಲ್ಲೇ ಇದ್ದು ಅನುಭವಿಸದೆ ಜೀವನ ಕಳೆಯೋದು. ಅಮ್ಮ ಅರ್ಥ ಆಯ್ತಾ? ಹಾಂ ಗುರುಗಳೇ, ಅರ್ಥ ಆಯ್ತು ಗುರುಗಳೇ. ಯಾಕೆ ಇದೆಲ್ಲ ನಂಬಿಕೆ ಇಲ್ವಾ, ಸಮಯ ಇಲ್ವಾ ನಿನಗೆ? ಏನಕ್ಕೆ ಈ ಥರ ಅನುಭವಿಸ್ತಾ ಇದೆಯಾ ತಾಯಿ? ನಂಬ್ತೀನಿ ಗುರುಗಳೇ, ನಾನು ನಿಮ್ಮನ್ನ ಭೇಟಿಯಾಗಿ ಆ ಹುಡುಗನ ಜೀವನ ಒಂದು ಸ್ವಲ್ಪ ನಾನು ಸರಿ ಮಾಡಬೇಕು, ಈ ಮನೆ ನಿಲ್ಬೇಕು. 11 ವರ್ಷ ಆಯ್ತಲ್ಲಮ್ಮ, 11 ವರ್ಷ ಆಯ್ತಲ್ವಾ? ಮನೆ ಎಷ್ಟು ವರ್ಷದ್ದು ಗುರುಗಳೇ? ಮನೆ ಗುರುಗಳೇ 12 ವರ್ಷ ಆಗಿದೆ ಗುರುಗಳೇ ಮನೆ ಕಟ್ಟಿ. ಯಾರ್ದು ಪ್ಲಾನ್? ನಿಮ್ಮ ಯಜಮಾನ್ರದಾ? ಮಾಮೂಲಾಗಿ ಅವಾಗೆಲ್ಲ ಇವೆಲ್ಲ ಗೊತ್ತಿಲ್ಲ ಗುರುಗಳೇ, ಏನೋ ಹಿಂಗೆ ಪೇಸ್ತಿರ್ಗಳು ಕೊಡೋದು ಕಟ್ಟೋದು, ಏನೋ ಇರೋಕೊಂದ್ ನೆಲೆ ಆಗ್ಲಿ ಅಂತ ಮಾಡಿದ್ರು. ಎಷ್ಟು ಸೈಟು? ಸೈಟ್ ಎಷ್ಟಮ್ಮ? 25-30 ಗುರುಗಳೇ. ಅಷ್ಟಕ್ಕೂ ಕಟ್ಟಿದ್ದೀರಾ? ಅಷ್ಟಕ್ಕೂ ಕಟ್ಟೈತೆ. ಒಂದ್ ಸೈಡ್ ಮಾತ್ರ ಕಾಂಪೌಂಡ್ ಇದೆ ಅಷ್ಟೇ, ಮಿಕ್ಕಿದ ಕಡೆ 2 ಸೈಡ್ ಗೋಡೆ ಅಟ್ಯಾಚ್ ಆಗಿದೆ ಗುರುಗಳೇ. ಪೂರ್ವಕ್ಕೂ ಅಟ್ಯಾಚ್ ಆಗೈತೆ, ದಕ್ಷಿಣಕ್ಕೂ ಅಟ್ಯಾಚ್ ಆಗಿದೆ. ನೋಡಿ, ಇದು ಉಸಿರು ಕಟ್ಟಿದ ಮನೆ ಅಂತಾರೆ ಇದನ್ನ. ಗುರುಗಳೇ ಅಂದ್ರೆ ಕಣ್ಣು, ಹೃದಯ, ತಲೆ ಇದು ಕಂಪ್ಲೀಟಾಗಿ ಮನೇಲಿರ್ತಕ್ಕಂಥವ್ರಿಗೆ ಡ್ಯಾಮೇಜು, ದೃಷ್ಟಿ ಕಮ್ಮಿ ಆಯಿತು, ಯಾಕೆ ಉಸಿರಾಟ ಸರಿ ಇಲ್ಲ, ಉಸಿರು ಕಟ್ದಂಗೆ ಆಯ್ತೈತೆ, ಈ ರೀತಿಯಾದ ಭಯವನ್ನು ಉಂಟು ಮಾಡುವ ಮನೆಯನ್ನು ಕಟ್ಟಿಬಿಟ್ಟು ಪಾಪ ಅನ್ಯಾಯವಾಗಿ ನಿಮ್ಮ ಯಜಮಾನರು ಕೂಡ ಈ ವಿಚಾರದಲ್ಲಿ ಎಷ್ಟು ಸಮಸ್ಯೆಯನ್ನು ಅನುಭವಿಸಿ ನೀವು ಇದನ್ನು ತಿಳ್ಕೊಂಡು ಅದೇ ಮನೇಲಿ ವಾಸ ಮಾಡ್ತಿದ್ದೆ ತಾಯಿ? ಅದೇ ಮನೇಲಿ ಇದ್ದೀನಿ ಗುರುಗಳೇ. ಯಾಕಮ್ಮ? ಮನೆಯೇ ಸ್ವಂತ ಮನೆಯೇ ಇರಬೇಕು ಅಂತ ಡಿಸೈಡಾ? ಅಂಥ ಮನೆಯೇ ಬೇಕು ಅಂತ ಏನು? ಅದರಿಂದ ಹೊರಗೆ ಬರಬೇಕು, ತೊಂದರೆ ಆಗ್ತಾ ಇದೆ, ಗೊತ್ತಾಗಿಲ್ವಾ ನಿನಗೆ? ಅದೇ ನೀವು ನಿಮ್ಮ ಕಾರ್ಯಕ್ರಮ ನಾನು ನೋಡೋದು ಸ್ಟಾರ್ಟ್ ಮಾಡಿದ್ಮೇಲೆ ಆಯ್ಸ್ ಟಿವಿಲೆಲ್ಲ ಬರುವಾಗ ನೋಡಿದೆ ಗುರುಗಳೇ. ಅವಾಗಿಂದನೂ ನಿಮ್ಮ ಕಾರ್ಯಕ್ರಮ ಬಿಡದೆ ನನ್ನ ಜೀವನಕ್ಕೆ ಬಂದಾಗಿಂದನೂ ನೋಡ್ತಾ ಇದ್ದಾಗಿಂದ ಇದು ಮನೆಯಿಂದನೇ ಎಫೆಕ್ಟ್ ಆಗ್ತಿದೆ, ಇದು ಮನೆದೇ ಪ್ರಾಬ್ಲಮ್ ಗುರುಗಳ. ನನ್ನ ಪ್ರಕಾರನೂ ನನಗೆ ಅನ್ನಿಸ್ತು, ನನ್ನ ಮನಸ್ಸಾಕ್ಷಿಗೆ. ಇನ್ನೊಂದು ಆಶ್ಚರ್ಯಕವಾದ ವಿಷಯ ಏನು ಗೊತ್ತೇನಮ್ಮ ಗುರುಗಳೇ? ಹೇಳಿ ಗುರುಗಳೇ. ಪಕ್ಕದ ಮನೆಯೋ ಎದುರು ಮನೆಯೋ ಯಾರಾದ್ರು ಆಂಟಿ ಏನಾದ್ರು ಇದ್ದರೆ ಅಲ್ಲಿ ಹೋಗಿ ಪಡ್ಸ ಮೇಲೆ ಕೂತ್ಕೊಳ್ಳೋದು, ಅವ್ರ ಮನೆಗೆ ಹೋಗಿ ಬರೋದು, ಒಂಚೂರು ಕಾಫಿ ಟೀ ಕುಡಿಯೋದು, ಈ ಅಭ್ಯಾಸ ಶುರುವಾಗತ್ತೆ ಜೋಪಾನ. ಗುರುಗಳೇ ನಾನು ಹೇಳಿ ಕೇಳಿಸ್ಕೊಂಡಾ? ಇಲ್ಲ ಕೇಳಿಸ್ಲಿಲ್ಲ ಗುರುಗಳೇ, ವಾಯ್ಸ್ ಬ್ರೇಕ್ ಆಯ್ತು. ವಯಸ್ಸಲ್ಲಿ ದೊಡ್ಡವ್ರು ಯಾರು ಇರ್ತಾರೆ, ಮದುವೆ ಆಗಿರೋರು ಯಾರು ಇರ್ತಾರೆ, ಮಕ್ಕಳು ಯಾರು ಇರ್ತಾರೆ ಅಂತ ಆಂಟಿ ಜೊತೆ ಇವನು ಸ್ನೇಹ ಬೆಳೆಯೋಕ್ಕೆ, ಅಂದರೆ ಸ್ನೇಹ ಅಂದರೆ ಕೆಟ್ಟದಾಗಿ ಅಂತಲ್ಲ, ಅಲ್ಲೋಗಿ ಸುಮ್ಮನೆ ಕಾಲ ಕಳೆಯೋದು, ಅವ್ರ ಹತ್ರ ಮಾತಾಡ್ಕೊಂಡು ಕೂತ್ಕೊಂಡು ಆಂಟಿ ಹಂಗೆ ಹಂಗೆ ಹಿಂಗೆ ಈ ರೀತಿಯಾದ ಮನಸ್ಥಿತಿಗೆ ಬರ್ತಾನೆ ಅವನು ಕ್ರಮೇಣ. ಅರ್ಥ ಆಗ್ತಾನೆ ಹೇಳ್ತಾ ಇರೋದು? ನಾವೇ ದಾರಿ ತಪ್ಪಿಸಿ ಮಗುವಿನ ಪೂರ್ಣ ಭವಿಷ್ಯವನ್ನು ಹಾಳು ಮಾಡೋದಕ್ಕೆ ಭರಣಿ ನಕ್ಷತ್ರ. ಯಾಕೆ ಅಂದರೆ ಉಸಿರಾಟ ಕರೆಕ್ಟಾಗಿ ಯಾರು ಮೂಗು ಕಟ್ಕೊಳ್ಳುತ್ತೋ ಬೆಳಗ್ಗೆ ಎದ್ದಾಗ ಮೈಂಡ್ ಸೆಟ್ ಕ್ಲಾರಿಟಿ ಇರಲ್ಲ, ಕೋಪ, ಬೇಜಾರು ಎಷ್ಟಮ್ಮ ಮಾಡ್ತಾನೆ ನೋಡಿದ್ದೀರಾ ನಿಮ್ಮ ಮಗನಿಗೆ? ಹೌದೌದು, ಕೋಪ ಇದೆ, ಆಟ ಇದೆ ಗುರುಗಳೇ. ಈಗ ರಾತ್ರಿ ಊಟ ಎಷ್ಟೊತ್ತಿಗೆ ನಿನ್ನ ಮಗ ಮಾಡೋದು? ಗುರುಗಳೇ ಒಂದು 7:30-8 ಗಂಟೆ ಅಷ್ಟೊಳಗೆ ಮುಗಿಸ್ತಾನೆ ಗುರುಗಳೇ. ಸರಿ, ಅವನಿಗೆ ಕರೆಕ್ಟಾಗಿ ತಿಳ್ಕೊ ಅಮ್ಮ, ಅವನು ಎಷ್ಟು ಹಿಂಸೆ ಪಡ್ತಾ ಇದ್ದಾನೆ ಅಂತಂದರೆ ಗ್ಯಾಸ್ಟ್ರಿಕ್ ಇದೆ ಅನ್ನೋದು ಆದರೆ ನಿಮ್ಮ ಮಗನಿಗೆ 80% ಗ್ಯಾಸ್ಟ್ರಿಕ್ಕು ಯೂರಿನಲ್ಲಿದೆ. ಯೂರಿನಲ್ಲಿ ಗ್ಯಾಸ್ಟ್ರಿಕ್ ಇದೆ. ನಮ್ಮ ಜನ ಬರೀ ಒಂದೇ ಭಾಗದಲ್ಲಿ ಗ್ಯಾಸ್ಟ್ರಿಕ್ ಇದೆ ಅಂತ. ದೇಹದ ತುಂಬವೆಲ್ಲ ಎಷ್ಟು ರೀತಿ ಗ್ಯಾಸ್ಟ್ರಿಕ್ ಇದೆ ಅಂತಕ್ಕಂಥದ್ದು ತುಂಬ ವಿಚಾರ ಹೇಳ್ತಾ ಹೋಗೋಣ ಮುಂದೆ. ಯೂರಿನ್ನಲ್ಲಿ ಗ್ಯಾಸ್ಟ್ರಿಕ್ ಇರ್ತಕ್ಕಂಥದ್ದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಈ ಪದ ಇಲ್ಲಿವರೆಗೂ ಮೆಡಿಕಲ್ ಏನಲ್ಲಿ ಬಳಸೋರೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಯೂರಿನ್ನಲ್ಲಿ ಗ್ಯಾಸ್ಟ್ರಿಕ್ ಹೇಗೆ ನಾವು ಇದನ್ನು ತೋರಿಸ್ಕೊಡ್ತೀವಿ, ಹೇಳ್ಕೊಡ್ತೀವಿ, ವಿವರಣೆ ಮಾಡಿಕೊಡ್ತೀವಿ, ಕಂಡಿಡಿದು ಕೊಡ್ತೀವಿ. ಇದಕ್ಕೆ ಆಡೋ ಭಾಷೆಯಲ್ಲಿ ಹೇಳ್ತೀವಿ ತೊಟ್ಟಿಕ್ಕೋದು ಅಂತ. ಇದು ಹೇಳಂಗಿಲ್ಲ ನನ್ನ ಭಾಷೆನ, ಯಾಕೆಂದರೆ ಕ್ಲಾರಿಟಿ ಇರಲ್ಲ. ಅದು ಮೂತ್ರನಾಳದ ಸಮಸ್ಯೆ ಅಂತಕ್ಕಂಥದ್ದು ಯಾತಕ್ಕೆ ಬರುತ್ತೆ ಅಂದರೆ ಇದರಿಂದ ಮಲ ಮತ್ತು ಮೋಷನ್ ಅಂದರೆ ಮೂತ್ರ ಮತ್ತು ಮಲ ಇದೆರಡೂ ಕೂಡ ಬ್ರೇಕ್ ಆದಾಗ, ಕರೆಕ್ಟಾಗಿ ಕ್ಲೀನ್ ಇಲ್ಲದೆ ಇದ್ದಾಗ ಮೂಗು ಕಟ್ಕೊಳ್ಳುತ್ತೆ. ಎಷ್ಟೋ ಜನಕ್ಕೆ ಸಮಸ್ಯೆ ಇದೆ, ಮೂಗು ಕಟ್ಕೊಳ್ಳುತ್ತೆ, ಆಪ್ರೇಷನ್ ಮಾಡಿಸ್ಕೋತಾರೆ ಪಾಪ. ನಮ್ಮ ದೇಶದ ಹಣೆ ಬರೋರೆ ಅಷ್ಟೇ ರೀ, ಕುಯ್ಸ್ಕೊತಾರದೆ. ಮೂಗು ಕಟ್ಕೊಳ್ಳೋಕ್ಕೆ ಉಸಿರಾಟ ಕರೆಕ್ಟಾಗಿಲ್ಲ ಅಂದರೆ ಆಪ್ರೇಷನ್ನು. ಬೆಳ್ಕೊಂಡೇ ಇರುತ್ತೆ. ಅದು ನಿಜವಾಗ್ಲೂ ಏನಕ್ಕೆ ಬೆಳೀತಾ ಇದೆ, ಕಾರಣ ಏನು ಅದು ತಿಳ್ಕೋಬೇಕು. ಅಮ್ಮ ಅರ್ಥ ಆಯ್ತು ನಾನು ಹೇಳಿದ್ದು? ಅವನು ಊಟನ ಚೆನ್ನಾಗಿ ಅಗಿಯಲ್ಲ, ಯೋಚನೆ ಮಾಡ್ಕೊಂಡು ತಿಂತಾನೆ, ಮೋಷನ್ಗೆ ಹೋಗ್ತಕ್ಕಂಥದ್ದು ಟೈಮ್ ಟೇಬಲ್ ಒಂದು ಚೆನ್ನಾಗಿಲ್ಲ ಅವನು. ಏನು ಹೇಳ್ತೀಯಾ? ಇದೆಲ್ಲ ನೀನು ಅಷ್ಟು ಸುಲಭವಾಗಿ ಹೆದರ್ಕೋಬೇಕು ಅಂತ ಹೇಳ್ತಾ ಇಲ್ಲ ನಾನು. ನೀವು ಒಂದು ತಿಳ್ಕೋಬೇಕು, ಈಗಲೂ ಕಾಲ ಮಿಂಚಿಲ್ಲ ಅಂತ ಏನಾದರೂ ಮಾಡಿ
ನೀನು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಒಂದು 5 ದಿನ ಏನಾರು ಒಂಚೂರು ಸೇವೆ ಮಾಡು, ಭಗವಂತ ನಂಗೆ ದಾರಿ ತೋರಿಸುವಂತ, ಆವಾಗ ನಿನಗೆ ದುಡ್ಡು ಕಾಸು ಬರೋಕ್ಕೆ ಅನುಕೂಲ ಕಾಣಬಹುದೇನೋ. ಪ್ರಯತ್ನ ಮಾಡಮ್ಮ, ಹೇಳ್ಕೊಳ್ಳೋಣ, ಗಾಬರಿ ಆಗಬೇಡ, ಯೋಚನೆ ಮಾಡಬೇಡ. ಆ ಮನೆ ಅಳತೆ ತೊಗೊಂಡು ನಿಮ್ಮ ಮಗನ ಕುಂಡ್ಲಿ ತೊಗೊಂಡು ಇದೆಲ್ಲ ನೀನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ, ಅಥವಾ ಆ ಮನೆ ಅಳತೆ ಅಲ್ಲಿರ್ತಕ್ಕಂಥ ಒಂದು ಫೋಟೋ ಕಳಿಸಿ ಈ ನಂಬರ್ಗೆ ಕರೆ ಮಾಡಿ ಕಳಿಸು, ನೋಡೋಣ ಅದು ಪ್ರಯತ್ನ ಆದರೆ ಆಗುತ್ತಾ ಇಲ್ವಾ ಅಂತ ವಿಷಯ ತಿಳಿಸ್ತೀನಿ. ಗಾಬರಿ ಆಗಬೇಡ ತಾಯಿ, ಓಕೆನಾ? ಓಕೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಶೋಭಾ, ಕರೆ ಮಾಡಿದ್ದಕ್ಕಾಗಿ. ಈಗ ಹೊನ್ನಾಳಿಯಿಂದ ಮಂಜುನಾಥ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುನಾಥ್. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಕ್ಷತ್ರ ತಿಳಿಸಿ, ಗುರುಗಳಿದ್ದಾರೆ. ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಓಕೆ. ಹಲೋ ಗುರುಜಿ ನಮಸ್ತೆ. ಗುರುಜಿ ನಾರಾಯಣ, ಹೇಳಿಪ್ಪ, ಯಾವುದು ನಕ್ಷತ್ರ? ನಮ್ಮ ಮಗನ ಹೆಸರು ಭರಣಿ ನಕ್ಷತ್ರ ಸರ್. ಎಷ್ಟು ವಯಸ್ಸು? ಅವನಿಗೆ 20 ವರ್ಷ. ಓದ್ತಾ ಇದ್ದಾನಾ? ಅವನು ಡಿಪ್ಲೊಮಾ ಮಾಡ್ತಾನ ಗುರುಜಿ. ಅವ್ನು ಹುಡ್ತಾಯಿಂದ ಕಿವುಡು, ಅವನು ಮೂಕ, ಕಿವಿ ಮತ್ತು ಬಾಯಿ ಬರಲ್ಲ ಗುರುಜಿ. ಯಾಕೆ ತಿಳ್ಕೊಳ್ಳಿಲ್ಲ ನೀವು? ಅದು ನಮಗೆ ಅಷ್ಟು ಐಡಿಯಾ ಗೊತ್ತಾಗಲ್ಲ ಗುರುಜಿ. ನಿಮ್ಮ ಪ್ರೋಗ್ರಾಮ್ ನೋಡಿದ್ರಿಂದ ನಾವು ಕೇಳ್ಬೇಕು ಅಂತ ಹುಮ್ಮಸ್ ಬಂದಿದೆ ಗುರು. ನಾವು ಎಲ್ಲಿ ಕೇಳೋದು ಮಾಡೋದಿಲ್ಲ. ಹಾಂ, ನಿಮ್ದು ಪ್ರೋಗ್ರಾಮ್ ನೋಡಿ ನಮಗೆ ಖುಷಿ ಆಯ್ತು. ಹಂಗಾಗಿ ನಿಮ್ಮ ಹತ್ರ ಒಂದು ಸಲಹೆ ತಿಳೋಣ ಅಂತ ಪ್ರಯತ್ನ ಮಾಡ್ದೆ. ಅಲ್ಲಪ್ಪ ಪಾಪ, ಎಷ್ಟು 20 ವರ್ಷದ ಹುಡುಗನ ನೀವು ಎಲ್ಲೂ ನಮ್ಗೆ ಗೊತ್ತಿಲ್ಲ ಅಂತ ಹಿಂಗೆ ಎಳ್ಕೊಂಡು ಬಂದಿದ್ದೀರಲ್ಲ. ಇದು ಮೈಸೂರಲ್ಲಿ ಓದ್ತಾನ ಗುರುಜಿ. ಅವನು ಡಿಪ್ಲೊಮಾ ಮಾಡ್ತಾನೀಗ. ಹಂಗಾಗಿ ಆ ನಕ್ಷತ್ರ ಬಗ್ಗೆ ವಿಚಾರ ಮಾಡ. ನಿಮ್ ನೋಡಿ ಒಂದ್ ತಿಂಗಳಿಂದ ನೋಡ್ತಾನ ಗುರುಜಿ. ಇದು ಯಾವಾಗ ನೋಡಿದ್ದಿಲ್ಲ ನಿಮ್ದು ಪ್ರೋಗ್ರಾಮ್, ಬಹಳ ಖುಷಿ ಆಯ್ತು. ಹಂಗಾಗಿ ತಮ್ಮಲ್ಲಿ ಸಲಹೆ ಕೇಳೋಣ ಅಂತಂದ ಮಾಡ್ದಷ್ಟೇ. ನಿಮ್ಮ ಮನೆ ಎಷ್ಟು ವರ್ಷದ್ದು? ಬಹಳ ಪುರಾತನದ ಗುರುಜಿ. ಇದು 110 ವರ್ಷ ಹಳೆ ಮನೆ ನಮ್ದು. ಓಕೆ, ಯಾವ ದಿಕ್ಕದ್ದು ಬಾಗಿಲು? ದಿಕ್ಕು ಉತ್ತರ ದಿಕ್ಕಲ್ಲಿ ಇದೆ ಗುರುಜಿ. ಒಂದೇ ಬಾಗಲಾ? ಒಂದೇ ಬಾಗಿಲಿದೆ. ಸುತ್ತ ಕಾಂಪೌಂಡ್ ಇದೆಯಾ? ಕಾಂಪೌಂಡ್ ಎಲ್ಲ ಏನಿಲ್ಲ, ಬಹಳ ಹಳೆ ಮನೆ ಗುರುಜಿ ಇದು. ಓಕೆ, ಅದೇನು ಅದರಲ್ಲೇ ವಾಸ ಮಾಡ್ತಾ ಇದ್ದೀರಾ? ಮತ್ತೆ ಇದ್ರಾಗೆ ವಾಸ ಮಾಡ್ತದ ಗುರುಜಿ. Okay. ನಮ್ದು ಬಿಸ್ನೆಸ್ ಅಷ್ಟಕ್ಕಷ್ಟೇ ನಮ್ದು. ಅಲ್ಲ, ಒಂದು ನಿಮಿಷ, ನಿಮ್ಗೆ ಏನು ಸಿಗಲ್ಲ ಬಿಡಿ. ವಿಟಮಿನ್ ಎಮ್ ಇಲ್ವೇ ಇಲ್ಲ. ಎಲ್ಲಿ ಬಿಸ್ನೆಸ್ಗೆ ಹೋದ್ರಿ ನೀವು? ಸತ್ತವ್ರ ಫೋಟೋ ಯಾವ್ದು ಹಾಕಿದಿರ ಮನೆಯಲ್ಲಿ? ಸತ್ತ ಫೋಟೋ ನಮ್ಮ ಅಜ್ಜ ಅಜ್ಜಿದ ನಮ್ಮ ತಂದೆಯವ್ರದ್ದು ಹಾಕಿ ಗುರುಜಿ. ತಕ್ಷಣ ಮುಖಕ್ಕೆ ಮಾಡಿ ಹಾಕಿದ್ದೀನಿ. ಅದಕ್ಕೇನು ಪೂಜೆ ಮಾಡೋದಾ? ಪೂಜೆ ಬೆಳಗ್ಗೆ ಹೊತ್ತು ಉದ್ಬತ್ತಿ ಬೆಳಗ್ತವೆ. ಮತ್ತೆ ವರ್ಷಕ್ಕೊಂದ್ಸರಿ ಇದು ಮಾಡ್ತೇವೆ. ದೀಪಾವಳಿ ಹಬ್ಬದ ದಿವಸ ಎಡೆ ಹಾಕ್ತವ್ರೆ. ಅಲ್ಲಪ್ಪ, ಸತ್ತವ್ರಿಗೆ ಏನು ಮಾಡ್ಬೇಕಾಗಿರೋದು? ಪೂಜೆನಾ ತಿಥಿನಾ? ಅಲ್ಲ, ಪೂಜೆ ಮಾಡ್ತೇವೆ. ಒಂದ್ ನಿಮಿಷ. ಇದು ತಪ್ಪು ಮಾಡಿ, ನಿಮ್ಮ ಅಪ್ಪನೂ ಅದನ್ನೇ ಮಾಡಿರೋದು, ನಿಮ್ಮ ತಾತನೂ ಅದೇ ಮಾಡಿರೋದು, ನೀವು ಅದನ್ನೇ ಮಾಡ್ತಾ ಇದ್ದೀರಾ. ಏನು ಅರ್ಥ ಇದೆ? ನಮ್ಮ ಅಪ್ಪ ಮಾಡ್ದ ಅಂತ ನೀವು ಮಾಡೋದು ಹೆಂಗೆ ಸಾಧ್ಯ? ಈಗ ನಿಮ್ಮ ಮಗ ಯಾಕೆ ಅನುಭವಿಸ್ಬೇಕು ಹೇಳಿ? ಯಾವ ಪುರುಷಾರ್ಥಕ್ಕೆ ಮಗು ಅನುಭವಿಸ್ಬೇಕು ಹೇಳಿ? ನೀವುಗಳು ಮಾಡೋದು ದಡ್ಡತನ ಎಷ್ಟು ಮಟ್ಟಿಗಿದೆ ಅಂದರೆ, ಹೆಂಗೆ ಅರ್ಥ ಇದು? ಸತ್ತವ್ರಿಗೂ ಪೂಜೆ, ದೇವ್ರಿಗೂ ಪೂಜೆ, ಸರಿನಾ ನೀವು ಮಾಡ್ತಾ ಇರೋದು? ಯೋಚನೆ ಮಾಡಿ ಸ್ವಲ್ಪ. ಪರಿಹಾರ ಆಮೇಲೆ, ಮೊದಲು ಸತ್ಯ ಅರ್ಥ ಮಾಡ್ಕೊಳ್ಳಿ. ನೀವು ಫೋಟೋ ಮಾಡ್ಕೊಂಡು ಸತ್ತೋರ್ ಫೋಟೋಗೆ ಪೂಜೆ ಮಾಡೋ ಜನಕ್ಕೆ ನಿಮ್ಮ ಕುಟುಂಬದಲ್ಲಿ ಏಳಿಗೆ ಎಲ್ಲಿ ಬರುತ್ತೆ? ದುಡ್ಡೆಲ್ಲಿ ಬರುತ್ತೆ? ನೆಮ್ಮದಿ ಎಲ್ಲಿ ಬರುತ್ತೆ? ನಿದ್ದೆ ಎಲ್ಲಿ ಬರುತ್ತೆ? ಊಟ ಮಾಡೋಕ್ಕೆ ಟೈಮ್ ಎಲ್ಲಿ ಸಿಗುತ್ತೆ? ಏನ್ರಿ ಜೀವನ ಇದು? ಅಲ್ಲ, ಹಂಗೆ ಆಗಿದೆ ಅಂತ ಹಂಗೆ ಅನುಭವಿಸ್ತಾ ಇದ್ದೀರಾ. ಯಾವಾಗ ನೀವು ಹೊರಗೆ ಬರೋದು? ಅನ್ಯಾಯ ಹುಡುಗನ ಜೀವನ ಹಾಳು ಮಾಡಿದ್ದೀರಲ್ಲ ಹೇಳಿ. ಯಾವ ಪುರುಷಾರ್ಥಕ್ಕೆ ಬೇಕಾಗಿತ್ತು? ಎಂಥ ಶಾಪ ತಟ್ಟುತ್ತೆ ಗೊತ್ತಾ? 20 ವರ್ಷ ಮಗುನ ಆ ರೀತಿ ಬೆಳೆಸ್ತಾ ಇದ್ದೀರಲ್ಲ, ಓದಿಸ್ಬಿಟ್ರಿ, ಹೆಂಗೋ ತಗೊಂಡೋಗಿ ಎಲ್ಲೋ ಒಂದು ಹಾಕ್ಬಿಟ್ಟಿದ್ದೀರಾ. ಏನು ಜೀವನ ಅದು ಮುಂದಕ್ಕೆ? ಯಾವ ಪುರುಷಾರ್ಥಕ್ಕಿದು? ನೀವು ಯಾವ ಕಾರಣಕ್ಕೂ ಆ ಮನೆ ಯಾವುದೇ ಇರಲಿ, ನೀವು ಜೀವನದಲ್ಲಿ ಜಿರ್ಲೆ, ಹಲ್ಲಿ, ಹಾವು, ನಾಯಿ ಸೇರಿಕೊಂಡು ಹಿಂಸೆ ಕೊಡುವಂಥ ಮನೆಯಲ್ಲಿ ವಾಸ ಮಾಡೋದಕ್ಕೆ ಸ್ವಲ್ಪ ಯೋಚನೆ ಮಾಡಿ. ನಾನು ಯಾಕೆ ಕರ್ಮ ಅನುಭವಿಸ್ಬೇಕು ಅಂತ ಅನಿಸ್ತಾ ಇಲ್ವಾ ನಿಮಗೆ? ಹಂಗೆ ಆಗಿದೆ ಗುರುಜಿ, ಹಂಗೆ ಆಗಿದೆ. ನಿಮ್ಮ ಹೇಳೋದಂಗೆ ಕರೆಕ್ಟ್ ಆಗಿದೆ, ಹಂಗೆ ನಡೀತಾ ಇದೆ. ಇದರಿಂದ ನೀವು ಹೊರಗೆ ಬರ್ತೀರಾ, ಹಂಗೆ ಅನುಭವಿಸ್ತೀರಾ? ನೀವು ಪರಿಹಾರ ಮಾಡಿಕೊಂಡು ನೀವು ನಿಮ್ಮ ದಾರಿಗೆ ನಾವು ನಡೀತೇವೆ. ಆದರೆ ನೀವು ಒಂದು ಮಾತು ಏನು ಮಾಡಬೇಕು ಅಂತಂದರೆ, ಆ ಮನೆದು ಒಂದು ಫೋಟೋ ವಿಡಿಯೋ ಮಾಡಿ. ವಿಡಿಯೋ ಮಾಡಿ ನಿಮ್ಮ ಮಗಂದು ಡೇಟ್ ಆಫ್ ಬರ್ತು ಟೈಮ್ ಕಳಿಸಿ. ಅದ್ರ ಬಗ್ಗೆ ಮಾಹಿತಿ ಏನು ಮಾಡ್ಬೋದು ಅಂತ ನಿಮ್ಗೆ ಮಾಹಿತಿ ಹೇಳ್ಕೊಡೋಣ, ಆಯ್ತಾ? ಗುರುಜಿ ಆಯ್ತು, ಹಂಗೆ ಕಳಿಸ್ರಿ. ಇದು ಫೋಟೋ ಪೂಜೆ ಮಾಡಬಾರ್ದು ಅಂತ ಲೆಕ್ಕ ಹೇಳ್ತೀರಾ? ಅದು ಆಮೇಲೆ ಹೇಳ್ತೀನಿ. ಯಾವ ಕಾರಣಕ್ಕೂ ಸತ್ತವ್ರ ಪೂಜೆಗೆ ಅಂದರೆ ಫೋಟೋಗೆ ಪೂಜೆ ಮಾಡಬಾರ್ದು. ಊಟ ಹಾಕಬೇಕು, ವರ್ಷಕ್ಕೊಂದ್ಸಲ ಅವ್ರಿಗೆ ಊಟ ಹಾಕಿ. ಪೂಜೆ ಎಲ್ಲ ಮಾಡೋದು, ಪೂಜೆ ಮಾಡೋದು ದೇವ್ರಿಗೆ. ಆಯ್ತು ಗುರುಜಿ, ಅದು ಹೇಳ್ತೀನಿ ನಿಮ್ಗೆ. ಅದ್ರ ಮುಂದಿನ ವಿಚಾರ ಕಳಿಸ್ಕೊಡಿ, ಆಯ್ತಾ? ಓಕೆ, ಧನ್ಯವಾದಗಳು ಮಂಜುನಾಥ್, ಕರೆ ಮಾಡಿದ್ದಕ್ಕಾಗಿ. ಗುರೂಜಿ ತಿಳಿಸ್ತಾ ಇದ್ರಿ, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದಾಗ ಮಾತ್ರ ನೆಮ್ಮದಿ ಆಗಿರಬಹುದು, ಅಥವಾ ನಾವು ಅಂದುಕೊಂಡಂತಹ ಕೆಲಸ ಆಗತ್ತೆ ಅಂತ ಹೇಳಿ ಮುಂದುವರಿಸ್ತಾ ಹೋಗೋಣ. ಇಲ್ಲಿ ಇದಕ್ಕೊಂದು ಆಶ್ಚರ್ಯಕವಾದ ಒಂದು ಮಾತು ಹೇಳಬೇಕಾಗತ್ತೆ.
ಈ ದೇಹ ಯಾರ್ದಮ್ಮ ಅಂತ ನಿನಗೆ ಕೇಳಿದ್ರೆ ಏನು ಹೇಳ್ತೀನಿ ನೀನು? ನಮ್ಮದೇ ದೇಹ. ನಂದು ಅಂತ ಹೇಳ್ತೀಯ. ನಾನು ಹೇಳ್ತೀನಿ ನಿಂದಲ್ಲ ಅಂತ. ಇದು ಎಲ್ರಿಗೂ ಆಶ್ಚರ್ಯ ಆಗತ್ತೆ. ಹೌದು. ನನ್ನ ದೇಹ ಅಂತ ನಾವು ಅಂದ್ಕೊಂಡಿದ್ದೀವಿ. ಅಪ್ರಾಣೆ ಅಲ್ಲ. ಇದರಂಥ ಶುದ್ಧ ಸುಳ್ಳು ಇನ್ನೊಂದಿಲ್ಲ. ನಿನ್ನ ದೇಹ ಆಗಿದ್ದರೆ ನೀನು ಹೇಳ್ದಂಗೆ ಕೇಳಬೇಕಿತ್ತು. ದೇಹ ನಿನ್ನ ಬಯಕೆ ಅಂತ ಈಡೇರಿಸ್ಬೇಕಿತ್ತು. ಮತ್ತು ನನ್ನ ದೇಹ ಅಂತ ಹೆಂಗತ್ತೆ ಒಪ್ಕೊಂಡಿದ್ಯಾ? ಯೋಚನೆ ಮಾಡು ಅಮ್ಮ. ಪ್ರತಿಯೊಂದು ಮಕ್ಕಳು ತಂದೆ ತಾಯಿ ಜನ್ಮ ಕೊಟ್ಟರು ತಂದೆ ತಾಯಿ ಅರ್ಥ ಮಾಡ್ಕೋಬೇಕು. ನನ್ನ ಮಗ, ನನ್ನ ಮಗಳು, ನನ್ನ ಮಗ, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮನೆ, ನನ್ನ ದೇಹ ಎಲ್ರಿ ನಿಮ್ಮದು? ಎಲ್ಲೈತ್ರಿ ನಿಮ್ಮದು? ಏನೂ ಇಲ್ಲ. ಮನೆ ನಂದು ಅಂತೀರ, ನೆಮ್ಮದಿ ಇಲ್ಲ ಅಂತೀರ. ಮಗ ನಂದು ಅಂತೀರ, ನೆಮ್ಮದಿ ಇಲ್ಲ ಅಂತೀರ. ಮಗಳು ಅಂತೀರ, ನೆಮ್ಮದಿ ಇಲ್ಲ ಅಂತೀರ. ನನ್ನ ಗಂಡ ಅಂತೀಯ, ನನ್ನ ಹೆಂಡತಿ ಅಂತೀರ. ಯಾವುದಕ್ಕೂ ಅಕೌಂಟೇ ಓಪನ್ ಆಗಿಲ್ಲ. ಏನಿದು ಕರ್ಮ? ಇದಾಗಬೇಕಾ ಬೇಡ? ಯಾವತ್ತು ತಿಳ್ಕೊಳ್ಳೋದು? ನಂದು ನಂದು ನಂದು. ಎಲ್ಲಿ ನಿಂದು? ಅದಕ್ಕೆ ಏನು, ಯಾಕೆ, ಹೇಗೆ ಈ ಕ್ವಶನ್ ಹಾಕೋಬೇಕು ನಾವು. ಏನು, ಯಾಕೆ, ಹೇಗೆ ಈ 3 ಕ್ವಶನ್ನ ನಿಜವಾಗ್ಲೂ ಒಂದು ಚೀಟಿಲಿ ಬರೆದಿಟ್ಕೊಂಡು ಮನೆಯಲ್ಲಿ ಒಂದು ಬೋರ್ಡ್ ಮಾಡಿ ಸಾಕಿ. ಏನು ಅಂದರೆ ನಾನು ಏನು, ಯಾಕೆ ತಿಳ್ಕೋಬೇಕು, ಹೇಗೆ ತಿಳ್ಕೋಬೇಕು, ಈ ಸತ್ಯವನ್ನು ಒಂದು ಬೋರ್ಡ್ ಮಾಡಿ ಗೋಲ್ಡ್ ಶೀಟಲ್ಲಿ ಕಟ್ ಮಾಡಿ ಹಾಕಿ ಮಕ್ಕಳಿಗೆ ತೋರಿಸಿ. ನೋಡಪ್ಪ ಈ 3 ಇಲ್ಲಿ ವರ್ಡ್ ಬರೆದಿದ್ದೀನಿ, ಇದನ್ನು ಕಲ್ತ್ಕೋ. ನಾವು ಕಲ್ತ್ಕೋತೀವಿ. ಈ ಸತ್ಯ ಯಾವತ್ತು ಅರ್ಥ ಆಗುತ್ತೋ ತ್ರಿಮೂರ್ತಿಗಳು ಕಾರಣ, ಈ ಪ್ರಪಂಚ ಸೃಷ್ಟಿಗೆ ತ್ರಿಮೂರ್ತಿಗಳು ಕಾರಣ ಅಂತ ಹೇಳ್ತೀವಿ ನಾವು. ದೇವ್ರನ್ನಂತೂ ಮಲಗಕ್ಕೂ ಬಿಡಲ್ಲ ನಾವು. ಎಳ್ಕೊಂಡು ಉಜ್ಜಾಕ್ಬಿಟ್ಟಿದ್ದೀವಿ. ಕೈಗೆ ಸಿಕ್ಕಲ್ಲ ದೇವರು. ಆದರೆ ಇವ್ರು ತಿಳ್ಕೊಂಡಿರೋದು ಏನು ಅಂದರೆ ಕಿರೀಟ ಹಾಕ್ಕೊಂಡು ದೇವರು ಎಲ್ಲೋ ಅರಳಿ ಮರದ ಮೇಲೋ ಆಕಾಶದಲ್ಲೋ ಇದ್ದಾರೆ, ಕಾಣದೆ ನಮಗೆ ನೋಡ್ತಾ ಇದ್ದಾರೆ ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇದ್ವಿ ನಾವು. ಹೌದಲ್ಲ? ದೇವ್ರು ಎಲ್ಲಿದ್ದಾನೆ ಅಂದರೆ ಅಲ್ಲೇ ಗುಡಿಲಿದ್ದಾನೆ, ಆಮೇಲೆ ಆಕಾಶದಲ್ಲಿದ್ದಾನೆ. ಅಂದರೆ ನಮಗೆ ಏನೂ ಅರ್ಥನೇ ಆಗಿಲ್ಲ ಜೀವನದ ಬಗ್ಗೆ. ಅದಕ್ಕೋಸ್ಕರ ಯಾಕೆ ಮಾತು ಹೇಳ್ತೀನಿ ಅಂದರೆ, ನಮ್ಮ ದೇಹ ಅಂತ ನಾವು ಹೇಳಿದ ಮೇಲೆ ನಾವು ಅನುಭವಿಸೋಕ್ಕಾಗದೇ ಇರುವಂಥ ನಾವು ಅನುಭವಿಸ್ತಾ ಇದ್ದೀವಿ, ಹೇಳೋಕ್ಕಾಗದೇ ಇರುವಂಥ ನಾವು ಅನುಭವಿಸ್ತಾ ಇದ್ದೀವಿ. ಯಾಕೆ? ಈ ಪ್ರಶ್ನೆಗೆ ಉತ್ತರ ಅದಕ್ಕೆ ಕೊನೆಯದು ಹೇಗೆ ಅಂತಕ್ಕಂಥದ್ದು ಹೇಳಿರ್ತಕ್ಕಂಥದ್ದು. ಇದನ್ನು ನೀವು ಬರೆದು ಇಟ್ಟುಕೊಂಡು ಮಕ್ಕಳಿಗೆ ತೋರಿಸಿದ್ರೆ, ನೀವು ಬೆಳಗ್ಗೆ ನೋಡಿದ್ರೆ ನಿಮ್ಗೆ ಏನೋ ಒಂದು ಜ್ಞಾನೋದಯ ಆಗತ್ತೆ. ಹೌದಲ್ವಾ? ನಾವು ಏನು ತಪ್ಪಾಗಿ ಬದುಕ್ತಾ ಇದ್ದೀವಿ? ಹಾಗಾದರೆ ನಮಗೇನು ಗೊತ್ತೇ ಇಲ್ಲ, ಮತ್ತು ಹೆಂಗೆ ಬದುಕಿದು? ಅದಕ್ಕೋಸ್ಕರವಾಗಿ ನೀವು ಮಾಡಬೇಕಾದ ಕೆಲಸ ಏನಪ್ಪ ಅಂತ ಅಂದರೆ, ಒಬ್ಬ ವ್ಯಕ್ತಿ ಸಾಯ್ತಾನೆ. ನಾವು ಹೇಳ್ತೀವಿ ಎಷ್ಟೋ ಜನ್ಮದಲ್ಲಿ ಏನು ಮಾಡಿದ್ನೋ ಅಂತ ಹೇಳ್ತೀವಿ. ಹೌದಮ್ಮ? ಜನ್ಮಾಂತರ ಅಂತ ಗೊತ್ತಿದೆ ನಮಗೆ. ಇದು ಗೊತ್ತಿದ್ದ ಮೇಲೂ ನಂದು ಯಾವ ಜನ್ಮದ್ದು ಅಂತ ಯಾಕೆ ತಿಳ್ಕೊತಾ ಇಲ್ಲ? ನಾನು ಯಾವ ಜನ್ಮದಲ್ಲಿದ್ದೀನಿ? ನಮ್ಮ ತಾತನ ಕಾಲದವನ, ನಮ್ಮ ಅಮ್ಮನ ತಾತನ ಕಾಲದವನ, ನಮ್ಮ ಅಪ್ಪನ ಕಡೆಯವನ? ಇದು ನಿನ್ನ ದೇಹ. ಇದು ಯಾರ ದೇಹ? ನಿಮ್ಮ ವಂಶದಲ್ಲಿ ಯಾರು ಸತ್ತಿದ್ದಾರೆ, ಯಾವ ರೋಗದಿಂದ ಸತ್ತಿದ್ದಾರೆ, ಏನು ಹಿಂಸೆಯನ್ನು ಪಟ್ಟು ಸತ್ತಿದ್ದಾರೆ, ಆ ದೇಹವೇ ನೀನಾಗಿ ಮತ್ತೆ ಪ್ರಪಂಚಕ್ಕೆ ಬಂದಿದ್ದೀಯಾ ಅಂತ ನಮ್ಮ ಜನಕ್ಕಿನ್ನೂ ಅರ್ಥ ಆಗಿಲ್ಲ. ಅರ್ಥ ಆಯ್ತಮ್ಮ? ಅದಕ್ಕೆ ಕಾರಣವಾಗಿ ನನಗೆ ಯಾಕೆ ವಯಸ್ಸಿಗೆ ಈ ರೋಗ ಬಂತು ಅಂತಾರೆ ಸಾಕಷ್ಟು ಜನ. ನನಗೆ ಚಿಕ್ಕ ವಯಸ್ಸಿಗೆ ಯಾಕೆ ಈ ರೋಗ ಬಂತು ಅಂದರೆ, ಅದಕ್ಕೆ ಇವತ್ತು ಕ್ಯಾನ್ಸರ್ ಅಂತಕ್ಕಂತಹ ಒಂದು ದೊಡ್ಡ ಮಹಾಮಾರಿ. ಯಾಕೆ ಹೇಳ್ತಾ ಇದ್ದೀನಿ? ಅದು ಬರ್ತಾ ಇಲ್ಲ, ನಾವೇ ತಗೋತಾ ಇದ್ದೀವಿ. ಕ್ಯಾನ್ಸರ್ ಯಾರಿಗಿಲ್ಲ ಸ್ವಾಮಿ ಅನ್ನೋ ಪರಿಸ್ಥಿತಿಗೆ ಹೋಗ್ಬಿಟ್ಟಿದ್ದೀವಿ ನಾವು. ಬಾರ್ಡರಲ್ಲಿದ್ದೀವಿ. ಯಾಕೆಂದರೆ ಬಾರ್ಡರ್ ಯಾವುದನ್ನು ತಿಳ್ಕೊಂಡಿಲ್ಲ ಅನ್ನೋದೇ ಬಾರ್ಡರ್ ಅಷ್ಟೇ. ಆಲ್ರೆಡಿ ಎಂಟ್ರಿ ಆಗಿದೆ ಪ್ರಾಪಂಚಿಕವಾಗಿ. ನಮ್ಮ ಭಾರತ ದೇಶದಲ್ಲಿ ಈ ರೋಗಗಳ ತವರು ಮನೆ ಯಾವುದು ಅಂತ ನಿಜಕ್ಕೂ ಹೇಳಬೇಕಾದ್ರೆ ನಾವು ಹೇಳ್ಕೊಳ್ಳೋಂಗಿರಲಿಲ್ಲ. ನಮ್ಮ ದೇಶದ ಇತಿಹಾಸ ಸಂಸ್ಕಾರ ದೇಶ ಅಂತ ಹೇಳ್ಕೊಳ್ಳೋ ನಾವು ಕಾಯಿಲೆಗಳ ತಾಣವಾಗಿ ಮಾಡ್ಕೋತಾ ಇದ್ದೀವಿ. ಅಂದರೆ ಹುಚ್ಚುಚ್ಚಾಗಿ ಮನೆ ಕಟ್ಟಿ ಒಂದು ಮಗು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಕರ್ಮಗಳೇನು ಅಂತ ತಿಳ್ಕೊಳ್ಳದೆ, ಎಷ್ಟು ಜನ್ಮಾಂತರದಲ್ಲಿ ಈ ದೋಷದಿಂದ ಈ ಮಗು ಬಂದಿದೆ ನಮ್ಮ ವಂಶಕ್ಕೆ ಅಂತ ತಿಳ್ಕೊಳ್ಳದೆ ಅನುಭವಿಸ್ತಾ ಇದ್ರೆ ಯಾರ ತಪ್ಪು? ಈ ಜನ್ಮಾಂತರ ಅಂತಕ್ಕಂಥ ರಹಸ್ಯವನ್ನು ಸಮಯ ಮುಗಿದಿದೆ, ಹೀಗೆ ಹೇಳಲಿಕ್ಕಾಗಲ್ಲ. ಆ ವಿಚಾರವನ್ನು ನೀನು ಯಾರು ಅನ್ನೋದನ್ನು ಫಸ್ಟು ಕಂಡಿಡ್ಕೊಳ್ಳಿ. ನಿಮ್ಮ ಮಗ ಅಂತ ಹೇಳಬೇಡಿ, ಮಗ ಯಾರು? ಈ ಪ್ರಶ್ನೆ ಹಾಕ್ಕೊಂಡಾಗ ನಿಮಗೆ ಸತ್ಯ ಸಿಗುತ್ತೆ. ಇದನ್ನು ಸಡನ್ನಾಗಿ ಒಂದಿನಕ್ಕೆ ತಿಳ್ಕೊಳಕ್ಕಾಗಲ್ಲ. ಹಂತ ಹಂತವಾಗಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ, ಹಿಂದಕ್ಕೆ ಹೋಗಬೇಡಿ. ಜೀವನ ಅಂತಕ್ಕಂಥದ್ದು ನಾವು ಬದಲಾವಣೆಯಾಗಬೇಕು. ನಮ್ಮ ಅಪ್ಪ ಮಾಡ್ದ, ನಮ್ಮ ತಾತ ಮಾಡ್ದ, ನಮ್ಮ ಅಜ್ಜಿ ಮಾಡಿದ್ದು ದಯವಿಟ್ಟು ಕೆಟ್ಟ ಅಭ್ಯಾಸ ಬಿಡಿ. ಅವರು ಮಾಡಿದ್ರು, ಅವರು ಹೋದರು, ನಾನು ಬದಲಾವಣೆ ಆಗಬೇಕು. FM ಅಲ್ಲಿ ಹೇಳ್ತಾರಲ್ಲ, ನಮ್ಮ ಅಡ್ವರ್ಟೈಸಲ್ಲಿ ಏನು ಹೇಳ್ತಾರೆ? ಬದಲಾವಣೆಗೆ ಎಲ್ಲ ಓಕೆ ಅಲ್ವಾ? ಯಾಕೆ ಅಂತಂದರೆ ನಮ್ಮ ಬದಲಾವಣೆ ಅಂತಕ್ಕಂತಹ ಒಂದು ವಿಚಾರ ನಾವು ಯಾವತ್ತು ತಗೊಳ್ತೀವಿ, ಆ ಬದಲಾವಣೆ ಅಂತಕ್ಕಂಥದ್ದೇ ನಮಗೆ ಸಿಗುವಂಥ ಸುಖ.
ನಾವು ಬದಲಾವಣೆ ಯಾವ್ದನ್ನು ಸುಖ ಸಿಕ್ಕಲ್ವೇ ನಮ್ಮ ಖುಷಿ ಆಗಲಿಲ್ವಾ? ಇದು ನಿಮಗೆ ಎಲ್ಲವರೆಗೂ ಎಲ್ಲ ಕುಟುಂಬಕ್ಕೆ ತಗೊಂಡೋಗ್ತಕ್ಕಂಥ ಒಂದು ದೊಡ್ಡ ಒಂದು ಜೀವನದ ಜ್ಞಾನ ಮಾರ್ಗ ಆಗಿದೆ ಅಂತ ತಿಳ್ಕೊಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ 532, ಮಲತಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933 ಅಥವಾ 8618915231 ಅಥವಾ 9108258834.